السلام عليكم ورحمة الله. أشهد أن لا إله إلا الله وحده لا شريك له وأشهد أن محمدا عبده ورسوله. أما بعد فأعوذ بالله من الشيطان الرجيم. بسم الله الرحمن الرحيم. الحمد لله رب العالمين الرحمن الرحيم مالك يوم الدين. إياك نعبد وإياك نستعين. اهدنا الصراط المستقيم صراط الذين أنعمت عليهم غير المغضوب عليهم ولا الضالين. आज ಇಂದು ನಾನು ಹಜರತ್ ಉಸ್ಮಾನ್ ರಜಿಯಲ್ಲಾಹುರ ಪ್ರಸ್ತಾಪ ಶುರು ಮಾಡುತ್ತೇನೆ. ಇದು ಕೆಲವು ವಾರಗಳ ತನಕ ಜಾರಿಯಲ್ಲಿರುವುದು. ಹಜರತ್ ಉಸ್ಮಾನ್ ರಜಿಯಲ್ಲಾಹುರ ಬಗ್ಗೆ ನೆನಪಿಡಬೇಕಾದ ಮೊದಲ ಸಂಗತಿ ಏನೆಂದರೆ, ಇವರು ಸ್ವತಃ ಬದ್ರ್ ಯುದ್ಧದಲ್ಲಿ ಭಾಗವಹಿಸಿರಲಿಲ್ಲ. ಆದರೆ ಬದ್ರ್ ಯುದ್ಧದ ಯುದ್ಧ ಸಂಪತ್ತಿನಿಂದ ಒಂದು ಭಾಗವನ್ನು ಕೊಟ್ಟು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯುದ್ಧದಲ್ಲಿ ಭಾಗಿಯನ್ನಾಗಿ ಗಣಿಸಿದ್ದ 8 ಸೌಭಾಗ್ಯಶಾಲಿಯರಲ್ಲಿ ಅವರು ಸೇರಿದ್ದರು. ಅವರ ಕುಟುಂಬ ಪರಂಪರೆ ಹೀಗಿದೆ: ಉಸ್ಮಾನ್ ಬಿನ್ ಅಫ್ಫಾನ್ ಬಿನ್ ಅಬುಲ್ ಆಸ್ ಬಿನ್ ಉಮಯ್ಯ ಬಿನ್ ಅಬ್ದುಶಮ್ಸ್ ಬಿನ್ ಅಬ್ದು ಮನಾಫ್ ಬಿನ್ ಕಸ್ಸಿ ಬಿನ್ ಕಲಾಬ್. ಹೀಗೆ ಇವರ ಕುಟುಂಬ ಪರಂಪರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಕುಟುಂಬ ಪರಂಪರೆಯೊಂದಿಗೆ 5ನೇ ತಲೆಮಾರಿನಲ್ಲಿ ಅಬ್ದು ಮನಾಫ್ರೊಂದಿಗೆ ಸೇರುತ್ತದೆ. ಹಜರತ್ ಉಸ್ಮಾನ್ ರಜಿಯಲ್ಲಾಹುರ ತಾಯಿ ಅರ್ವಾ ಬಿನ್ ಕುರೈಜ್ ಆಗಿದ್ದರು. ಹಜರತ್ ಉಸ್ಮಾನ್ ರಜಿಯಲ್ಲಾಹುರ ಅಜ್ಜಿ ಉಮ್ಮೆ ಹಕೀಮ್ ಬೈಜಾ ಬಿನ್ ಅಬ್ದುಲ್ ಮುತ್ತಲಿಬ್ ಆಗಿದ್ದರು. ಅವರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ತಂದೆಯ ಸ್ವಂತ ಸಹೋದರಿ ಆಗಿದ್ದರು. ಒಂದು ವರದಿಯ ಪ್ರಕಾರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ತಂದೆಯಾದ ಅಬ್ದುಲ್ಲಾ ಮತ್ತು ಹಜರತ್ ಉಸ್ಮಾನ್ರ ಅಜ್ಜಿಯಾದ ಉಮ್ಮೆ ಹಕೀಮ್ ಬೈಜಾ ಬಿನ್ ಅಬ್ದುಲ್ ಮುತ್ತಲಿಬ್ ಅವಳಿ ಜವಳಿಯಾಗಿ ಹುಟ್ಟಿದ್ದರು ಎಂದು ಬಂದಿದೆ. ಹಜರತ್ ಉಸ್ಮಾನ್ ರಜಿಯಲ್ಲಾಹುರ ತಾಯಿ ಅರ್ವಾ ಬಿನ್ ಕುರೈಜ್ ಹುದೈಬಾ ಸಂಧಿಯ ನಂತರ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ದರು ಮತ್ತು ಹಿಜ್ರತ್ ಮಾಡಿ ಮದೀನಕ್ಕೆ ಹೋಗಿದ್ದರು. ತನ್ನ ಮಗನಾದ ಹಜರತ್ ಉಸ್ಮಾನ್ ರಜಿಯಲ್ಲಾಹು ನಿಧನರಾಗುವ ತನಕ ಮದೀನದಲ್ಲೇ ಇದ್ದರು. ಹಜರತ್ ಉಸ್ಮಾನ್ ರಜಿಯಲ್ಲಾಹುರ ತಂದೆ ಜಾಹಿಲಿಯತ್ತಿನ ಕಾಲದಲ್ಲೇ ಮೃತಪಟ್ಟಿದ್ದರು. ಹಜರತ್ ಉಸ್ಮಾನ್ ರಜಿಯಲ್ಲಾಹುರ ಉಪನಾಮದ ಬಗ್ಗೆ ಹೀಗೆ ಹೇಳಲಾಗುತ್ತದೆ: ಜಾಹಿಲಿಯತ್ತಿನ ಕಾಲದಲ್ಲಿ ಹಜರತ್ ಉಸ್ಮಾನ್ ರಜಿಯಲ್ಲಾಹುರ ಉಪನಾಮ ಅಬೂ ಅಮರ್ ಎಂದಾಗಿತ್ತು. ಹಜರತ್ ಉಕ್ಯಾ ಬಿನ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಂದ ಅವರ ಮಗನಾದ ಅಬ್ದುಲ್ಲಾ ಹುಟ್ಟಿದಾಗ ಅದರ ಆಧಾರದಲ್ಲಿ ಮುಸ್ಲಿಮರ ನಡುವೆ ಅಬೂ ಅಬ್ದುಲ್ಲಾ ಎಂಬ ಉಪನಾಮದೊಂದಿಗೆ ಪ್ರಸಿದ್ಧರಾದರು. ಇಬ್ನು ಇಸ್ಹಾಕರ ಪ್ರಕಾರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಮಗಳಾದ ರುಕ್ಯರ ವಿವಾಹ ಹಜರತ್ ಉಸ್ಮಾನ್ ರಜಿಯಲ್ಲಾಹುರೊಂದಿಗೆ ನಡೆಸಿದ್ದರು. ಅವರು ಬದ್ರ್ ಯುದ್ಧದ ದಿನಗಳಲ್ಲಿ ಮೃತಪಟ್ಟರು. ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ 2ನೇ ಮಗಳಾದ ಹಜರತ್ ಉಮ್ಮೆ ಕುಲ್ಸುಮಿನ ವಿವಾಹ ಹಜರತ್ ಉಸ್ಮಾನ್ ರಜಿಯಲ್ಲಾಹುರೊಂದಿಗೆ ನಡೆಸಿದ್ದರು. ಇದೇ ಕಾರಣದಿಂದ ಹಜರತ್ ಉಸ್ಮಾನ್ ರಜಿಯಲ್ಲಾಹುರನ್ನು ಝುನ್ನೂರೈನ್ ಎಂದು ಕರೆಯಲಾಗುತ್ತಿತ್ತು, ಎಂದರೆ 2 ಪ್ರಕಾಶಗಳುಳ್ಳವರು. ಹೀಗೆಯೂ ವರದಿಯಾಗಿದೆ: ಹಜರತ್ ಉಸ್ಮಾನ್ ರಜಿಯಲ್ಲಾಹು ಪ್ರತಿದಿನ ರಾತ್ರಿ ತಹಜ್ಜುದ್ ನಮಾಜಿನಲ್ಲಿ ಬಹಳ ಹೆಚ್ಚಾಗಿ ಪವಿತ್ರ ಕುರಾನ್ ಪಾರಾಯಣ ಮಾಡುತ್ತಿದ್ದರು. ಪವಿತ್ರ ಕುರಾನ್ ಮತ್ತು ತಹಜ್ಜುದ್ ನಮಾಜ್ ಎರಡೂ ಪ್ರಕಾಶಗಳಾಗಿರುವ ಕಾರಣದಿಂದ ಅವರು ದುರ್ನೂರೈನ್ ಎಂಬ ಹೆಸರಿನಿಂದ ಪ್ರಸಿದ್ಧರಾಗಿದ್ದರು. ಹಜರತ್ ಉಸ್ಮಾನ್ ರಜಿಯಲ್ಲಾಹುರ ಜನನದ ಬಗ್ಗೆ ಲಭಿಸುವ ಸರಿಯಾದ ವರದಿ ಪ್ರಕಾರ ಹಜರತ್ ಉಸ್ಮಾನ್ ರಜಿಯಲ್ಲಾಹು ಅಸ್ಹಾಬುಲ್ ಫೀಲಿನ ಘಟನೆಯ 6 ವರ್ಷಗಳ ನಂತರ ಮಕ್ಕದಲ್ಲಿ ಹುಟ್ಟಿದ್ದರು. ಅವರು ತಾಯಿಫ್ನಲ್ಲಿ ಹುಟ್ಟಿದ್ದರು ಎಂದು ಹೇಳಲಾಗುತ್ತದೆ. ಅವರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗಿಂತ ಸುಮಾರು 5 ವರ್ಷ ಚಿಕ್ಕವರಾಗಿದ್ದರು. ಅವರ ಇಸ್ಲಾಂ ಧರ್ಮ ಸ್ವೀಕಾರದ ಬಗ್ಗೆ ಯಜೀದ್ ಬಿನ್ ರೂಮಾನ್ರಿಂದ ಹೀಗೆ ವರದಿಯಾಗಿದೆ: ಒಂದು ಬಾರಿ ಹಜರತ್ ಉಸ್ಮಾನ್ ರಜಿಯಲ್ಲಾಹು ಮತ್ತು ಹಜರತ್ ತಲ್ಹಾ ಬಿನ್ ಉಬೈದುಲ್ಲಾ ರಜಿಯಲ್ಲಾಹು ಇಬ್ಬರು ಹಜರತ್ ಜುಬೇರ್ ಬಿನ್ ಅವಾಮ್ ರಜಿಯಲ್ಲಾಹುರ ಹಿಂದೆ ನಡೆಯುತ್ತಾ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಸನ್ನಿಧಿಯಲ್ಲಿ ಹಾಜರಾದರು.
ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಬ್ಬರ ಮುಂದೆ ಇಸ್ಲಾಮಿನ ಸಂದೇಶವನ್ನು ಇರಿಸಿದ್ದರು. ಅವರಿಗೆ ಪವಿತ್ರ ಕುರಾನ್ ಓದಿ ಹೇಳಿದರು ಮತ್ತು ಅವರಿಗೆ ಇಸ್ಲಾಮಿನ ಹಕ್ಕುಗಳ ಬಗ್ಗೆ ಹೇಳಿಕೊಟ್ಟರು. ಅಲ್ಲಾಹನಿಂದ ಲಭಿಸುವ ಗೌರವಾದರಗಳ ಕುರಿತು ಅವರಿಗೆ ವಾಗ್ದಾನ ನೀಡಿದರು. ಹೀಗೆ ಹಜರತ್ ಉಸ್ಮಾನ್ ರಜಿಲ್ಲಾನ್ಹು ಮತ್ತು ಹಜರತ್ ತಲ್ಹಾ ರಜಿಲ್ಲಾನ್ಹು ಇಬ್ಬರು ಸತ್ಯವಿಶ್ವಾಸ ಸ್ವೀಕರಿಸಿದರು ಮತ್ತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಸತ್ಯಪಡಿಸಿದರು. ಅನಂತರ ಹಜರತ್ ಉಸ್ಮಾನ್ ರಜಿಲ್ಲಾನ್ಹು ಹೇಳಿದರು, ಯಾ ರಸೂಲಲ್ಲಾ, ನಾನು ಈಗಷ್ಟೇ ಸಿರಿಯಾದಿಂದ ಮರಳಿ ಬಂದಿರುವನು. ನಾವು ಮಾನ್ ಮತ್ತು ಜರ್ಕಾ ಎಂಬ ಸ್ಥಳದ ನಡುವೆ ತಂಗಿದ ನಂತರ ಅಲ್ಲಿ ನಿದ್ದೆ ಮಾಡುತ್ತಿದ್ದಾಗ ಘೋಷಣೆ ಮಾಡುವ ಒಬ್ಬ ವ್ಯಕ್ತಿ ಹೀಗೆ ಘೋಷಿಸುತ್ತಿದ್ದನು, ಹೇ ನಿದ್ದೆ ಹೋದವರೇ, ಎದ್ದೇಳಿರಿ, ನಿಶ್ಚಯವಾಗಿಯೂ ಅಹ್ಮದ್ ಮಕ್ಕದಲ್ಲಿ ಆಗಮಿಸಿದ್ದಾರೆ. ಅನಂತರ ನಾವು ಮರಳಿ ಬಂದಾಗ ನಾವು ನಿಮ್ಮ ಬಗ್ಗೆ ಕೇಳಿದೆವು. ಮಾನ್ ಎಂಬುದು ಅರ್ದನಿನ ದಕ್ಷಿಣ ದಿಕ್ಕಿನಲ್ಲಿ ಹಿಜಾಜಿನ ಗಡಿ ಪ್ರದೇಶದ ಸಮೀಪ ಇರುವ ಪಟ್ಟಣವಾಗಿದೆ. ಜರ್ಕಾ ಮಾನ್ ಪಟ್ಟಣದ ಸಮೀಪ ಇರುವ ಸ್ಥಳವಾಗಿದೆ. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದಾರುಲ್ ಅರ್ಕಮ್ನಲ್ಲಿ ಪ್ರವೇಶಿಸುವುದಕ್ಕೆ ಮುಂಚೆ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ ಆರಂಭದ ಕೆಲವು ಜನರಲ್ಲಿ ಹಜರತ್ ಉಸ್ಮಾನ್ ರಜಿಲ್ಲಾನ್ಹು ಒಳಪಟ್ಟಿದ್ದರು. ಇಸ್ಲಾಂ ಧರ್ಮ ಸ್ವೀಕರಿಸಿದ ನಂತರ ಅವರ ಮೇಲೆ ದೌರ್ಜನ್ಯಗಳು ಸಹ ನಡೆಯಿತು. ಮೂಸಾ ಬಿನ್ ಮೊಹಮ್ಮದ್ ತನ್ನ ತಂದೆಯಿಂದ ವರದಿ ಮಾಡುತ್ತಾರೆ, ಹಜರತ್ ಉಸ್ಮಾನ್ ಬಿನ್ ಅಫ್ಫಾನ್ ರಜಿಲ್ಲಾನ್ಹು ಇಸ್ಲಾಂ ಸ್ವೀಕರಿಸಿದಾಗ ಅವರನ್ನು ಅವರ ಚಿಕ್ಕಪ್ಪರಾದ ಹಕಮ್ ಬಿನ್ ಅಬುಲ್ ಆಸ್ ಬಿನ್ ಉಮಯ್ಯ ಹಿಡಿದುಕೊಂಡು ಹಗ್ಗದಿಂದ ಕಟ್ಟಿದ್ದರು ಮತ್ತು ಹೀಗೆ ಹೇಳಿದರು, ನೀನು ನಿನ್ನ ತಂದೆ ತಾತಂದಿರ ಧರ್ಮವನ್ನು ಬಿಟ್ಟುಕೊಂಡು ಹೊಸ ಧರ್ಮವನ್ನು ಸ್ವೀಕರಿಸಿದ್ದೀಯಾ? ದೇವನಾಣೆ, ನೀನು ನಿನ್ನ ಈ ಹೊಸ ಧರ್ಮವನ್ನು ಉಪೇಕ್ಷಿಸುವವರೆಗೆ ನಾನು ನಿನಗೆ ಕಟ್ಟಿದ ಹಗ್ಗವನ್ನು ಖಂಡಿತವಾಗಿಯೂ ಬಿಡಿಸುವುದಿಲ್ಲ. ಆಗ ಹಜರತ್ ಉಸ್ಮಾನ್ ರಜಿಲ್ಲಾನ್ಹು ಹೇಳಿದರು, ಅಲ್ಲಾಹನಾಣೆ, ನಾನು ಅದನ್ನು ಖಂಡಿತವಾಗಿಯೂ ಉಪೇಕ್ಷಿಸುವುದಿಲ್ಲ ಮತ್ತು ಅದರಿಂದ ಎಂದಿಗೂ ಬಿಟ್ಟು ನಿಲ್ಲುವುದಿಲ್ಲ. ಅವರಿಗೆ ಧರ್ಮದಲ್ಲಿದ್ದ ದೃಢಚಿತ್ತತೆಯ ಈ ಸ್ಥಿತಿಯನ್ನು ಕಂಡಾಗ ಹಕಮ್ ಯಾವುದೇ ನಿರ್ವಾಹವಿಲ್ಲದೆ ಅವರನ್ನು ಬಿಟ್ಟುಬಿಟ್ಟರು. ಹಜರತ್ ರುಕ್ಯಾರೊಂದಿಗೆ ಹಜರತ್ ಉಸ್ಮಾನ್ ರಜಿಲ್ಲಾನ್ಹರ ವಿವಾಹದ ಘಟನೆ ಹೀಗೆ ವರದಿಯಾಗಿದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನುಬುವತ್ ವಾದಕ್ಕೆ ಮುಂಚಿತವಾಗಿ ಹಜರತ್ ರುಕ್ಯಾ ರಜಿಲ್ಲಾನ್ಹರ ವಿವಾಹ ಸಂಬಂಧ ಅಬೂಲಹಬಿನ ಮಗನಾದ ಉತ್ಬಾರೊಂದಿಗೆ ಮತ್ತು ರುಕ್ಯಾರ ಸಹೋದರಿ ಹಜರತ್ ಉಮ್ಮು ಕುಲ್ಸುಮರ ಸಂಬಂಧ ಉತ್ಬಾರ ಸಹೋದರ ಉತೈಬರೊಂದಿಗೆ ಆಗಿತ್ತು. ಸೂರತುಲ್ ಲಹಬ್ ಅವತೀರ್ಣವಾದಾಗ ಉತ್ಬಾ ಮತ್ತು ಉತೈಬರ ತಂದೆ ಅಬೂಲಹಬ್ ಅವರೊಂದಿಗೆ ಹೀಗೆ ಹೇಳಿದರು, ನೀವಿಬ್ಬರು ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪುತ್ರಿಯರಿಂದ ಬೇರ್ಪಡದಿದ್ದರೆ ನನಗೆ ನಿಮ್ಮೊಂದಿಗೆ ಯಾವುದೇ ಸಂಬಂಧವಿರಲಾರದು. ಈ ಸಂಬಂಧವನ್ನು ಮುರಿಯಿರಿ. ಹೀಗೆ ಅವರಿಬ್ಬರು ವಿವಾಹ ನಡೆಯುವುದಕ್ಕೆ ಮುಂಚಿತವಾಗಿ ಇಬ್ಬರು ಸಹೋದರಿಯರಿಗೆ ತಲಾಕ್ ನೀಡಿದರು. ಅನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮಗಳಾದ ರುಕ್ಯಾರ ವಿವಾಹ ಹಜರತ್ ಉಸ್ಮಾನ್ ರಜಿಲ್ಲಾನ್ಹರೊಂದಿಗೆ ಮಕ್ಕದಲ್ಲಿ ನಡೆದಿತ್ತು. ಹಜರತ್ ಉಸ್ಮಾನ್ ರಜಿಲ್ಲಾನ್ಹು ಅವರೊಂದಿಗೆ ಅಬಿಸೀನಿಯಾದ ಕಡೆಗೆ ವಲಸೆ ಹೋದರು. ಹಜರತ್ ರಜಿಲ್ಲಾನ್ಹು ಮತ್ತು ಹಜರತ್ ಉಸ್ಮಾನ್ ರಜಿಲ್ಲಾನ್ಹು ಇಬ್ಬರು ಅತುಲ್ಯವಾದ ಸೌಂದರ್ಯವನ್ನು ಹೊಂದಿದ್ದರು. ಅವರ ಬಗ್ಗೆ ಹೀಗೆ ಹೇಳಲಾಗುತ್ತದೆ, ಅಹಸನ ಝೌಜೈನಿ ರಆಹುಮಾ ಇನ್ಸಾನುನ್ ರುಕಿಯತು ವ ಝೌಜುಹಾ ಉಸ್ಮಾನ್, ಎಂದರೆ ಮನುಷ್ಯನನ್ನು ನೋಡಿದ ಅತ್ಯಂತ ಸುಂದರವಾದ ಜೋಡಿ ಹಜರತ್ ರುಕ್ಯಾ ರಜಿಲ್ಲಾನ್ಹು ಮತ್ತು ಅವರ ಪತಿಯಾದ ಹಜರತ್ ಉಸ್ಮಾನ್ ರಜಿಲ್ಲಾನ್ಹು ಆಗಿರುವರು. ಅಬ್ದುರ್ರಹ್ಮಾನ್ ಬಿನ್ ಉಸ್ಮಾನ್ ಕುರ್ಷಿ ವರದಿ ಮಾಡುತ್ತಾರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಮಗಳ ಮನೆಗೆ ಹೋದರು. ಆ ವೇಳೆ ಅವರು ಹಜರತ್ ಉಸ್ಮಾನ್ ರಜಿಲ್ಲಾನ್ಹರ ತಲೆಯನ್ನು ತೊಳೆಯುತ್ತಿದ್ದರು. ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಮಗಳೇ, ಅಬು ಅಬ್ದುಲ್ಲಾ ಎಂದರೆ ಹಜರತ್ ಉಸ್ಮಾನ್ರೊಂದಿಗೆ ಉತ್ತಮವಾದ ರೀತಿಯಲ್ಲಿ ವರ್ತಿಸು, ಏಕೆಂದರೆ ಇವರು ನನ್ನ ಸಹಾಬಿಯರಲ್ಲಿ ಸ್ವಭಾವದ ದೃಷ್ಟಿಯಲ್ಲಿ ನನಗೆ ಅತ್ಯಂತ ಸಾಮ್ಯತೆ ಉಳ್ಳವರಾಗಿರುವರು. ಇಬ್ನು ಇಸ್ಹಾಕ್ ಹೇಳುತ್ತಾರೆ, ಸಹಾಬಿಯರ ಮೇಲೆ ಆಗುತ್ತಿದ್ದ ಪರೀಕ್ಷಣೆಯನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೋಡುತ್ತಿದ್ದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅಲ್ಲಾಹನ ಬಳಿ ಇದ್ದ ಸ್ಥಾನದ ಕಾರಣ ಮತ್ತು ಅವರ ಚಿಕ್ಕಪ್ಪರಾದ ಅಬೂ ತಾಲಿಬರ ಕಾರಣದಿಂದ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸ್ವಲ್ಪ ಮಟ್ಟಿಗೆ ಸುರಕ್ಷಿತರಾಗಿದ್ದರು. ಆದರೆ ಸಹಾಬಿಯರು ಅನುಭವಿಸುತ್ತಿದ್ದ ಕಷ್ಟತೆಗಳನ್ನು ತಡೆಯಲು ಅವರಿಗೆ ಶಕ್ತಿ ಇರಲಿಲ್ಲ. ಆದ್ದರಿಂದ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಹಾಬಿಯರೊಡನೆ ಹೇಳಿದರು, ಕಷ್ಟತೆಗಳಿಂದ ಮುಕ್ತಿ ಲಭಿಸುವ ತನಕ ನೀವು ಅಬಿಸಿಯನಕ್ಕೆ ಹೋಗಿ ನೆಲೆಸಿರಿ. ಅಲ್ಲಿ ಯಾರ ಮೇಲೂ ದೌರ್ಜನ್ಯ ಮಾಡದ ಒಬ್ಬ ಅರಸ ಇದ್ದಾನೆ. ಅದು ಸತ್ಯದ ಪ್ರದೇಶವಾಗಿದೆ. ಹೀಗೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಹಾಬಿಯರು ಫಿತ್ನದಿಂದ ಮುಕ್ತಿ ಪಡೆಯಲು ಮತ್ತು ಧರ್ಮಕ್ಕಾಗಿ ಅಲ್ಲಾಹನ ಕಡೆಗೆ ಓಡಿ ಹೋಗಲಿಕ್ಕಾಗಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿಯಿಂದ ಅಬಿಸೀನದ ಕಡೆಗೆ ವಲಸೆ ಹೋದರು. ಇದು ಇಸ್ಲಾಮಿನಲ್ಲಿ ನಡೆದ ಮೊದಲ ಹಿಜ್ರತ್ ಆಗಿತ್ತು. ಅಬಿಸೀನದ ಕಡೆಗೆ ಹಿಜ್ರತ್ ಮಾಡಿದ ಸಹಾಬಿಯರಲ್ಲಿ ಹಜರತ್ ಉಸ್ಮಾನ್ ರಜಿಲ್ಲಾನ್ಹು ಸಹ ತನ್ನ ಪತ್ನಿಯಾದ ಹಜರತ್ ರುಕ್ಯಾ ಬಿನ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರೊಂದಿಗೆ ಇದ್ದರು. ಹಜರತ್ ಅನಸ್ ವರದಿ ಮಾಡುತ್ತಾರೆ, ಹಜರತ್ ಉಸ್ಮಾನ್ ರಜಿಲ್ಲಾನ್ಹು ಅಬಿಸೀನದ ಕಡೆಗೆ ವಲಸೆ ಹೋಗಲಿಕ್ಕಾಗಿ ಹೊರಟಾಗ ಅವರೊಂದಿಗೆ ಹಜರತ್ ರುಕ್ಯಾ ಬಿನ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಹ ಇದ್ದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಈ ವಾರ್ತೆ ತಲುಪಿಸುವಾಗ ತಡವಾಗಿತ್ತು. ಅವರು ಹಿಜ್ರತ್ ಮಾಡಿದ್ದರೆ ಎಲ್ಲಿಯವರೆಗೆ ತಲುಪಿದ್ದಾರೆ, ಸ್ಥಿತಿಗತಿಗಳೇನೆಂದು ಗೊತ್ತಾಗುತ್ತಿರಲಿಲ್ಲ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೊರಗೆ ಹೊರಟುಕೊಂಡು ಅವರಿಗೆ ಸಂಬಂಧಿಸಿದ ವಾರ್ತೆಗಾಗಿ ಕಾಯುತ್ತಿದ್ದರು. ಅನಂತರ ಸ್ತ್ರೀಯೊಬ್ಬಳು ಬಂದು ಅವರಿಗೆ ಸಂಬಂಧಿಸಿ ತಿಳಿಸಿದರು. ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು,
ಹಜರತ್ ಲೂತ್ ಅಲಿಸ್ಲಾಮರ ನಂತರ ಅಲ್ಲಾಹನ ಮಾರ್ಗದಲ್ಲಿ ತನ್ನ ಕುಟುಂಬದೊಂದಿಗೆ ಹಿಜ್ರತ್ ಮಾಡುವ ಮೊದಲ ವ್ಯಕ್ತಿ ಉಸ್ಮಾನ್ ಆಗಿದ್ದಾರೆ. ಹಜರತ್ ಸಾದ್ ವರದಿ ಮಾಡುತ್ತಾರೆ, ಹಜರತ್ ಉಸ್ಮಾನ್ ಬಿನ್ ಅಫ್ಫಾನ್ ರಜಿಲ್ಲಾನ್ಹು ಅಬಿಸೀನದ ಕಡೆಗೆ ಹಿಜ್ರತ್ ಮಾಡಲು ಉದ್ದೇಶಿಸಿದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅವರೊಡನೆ ಹೇಳಿದರು, ರುಕ್ಯಾರನ್ನು ಸಹ ನಿಮ್ಮೊಂದಿಗೆ ಕೊಂಡು ಹೋಗಿರಿ, ನೀವು ಪರಸ್ಪರ ಧೈರ್ಯ ತುಂಬಿಸುವಿರಿ ಎಂದು ನಾನು ಭಾವಿಸುತ್ತೇನೆ. ಅನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಹಜರತ್ ಅಸ್ಮಾ ಬಿನ್ ಅಬೂಬಕರೊಡನೆ ಹೇಳಿದರು, ಹೋಗು, ಅವರಿಬ್ಬರು ಹೋಗಿದ್ದಾರೆಯೇ, ಎಲ್ಲಿಯವರೆಗೆ ತಲುಪಿದ್ದಾರೆ ಮತ್ತು ಸ್ಥಿತಿಗತಿಗಳು ಹೇಗಿದೆ ಎಂಬುದರ ವಾರ್ತೆಯನ್ನು ತಿಳಿ. ಅದು ಅಸ್ಮಾ ಮರಳಿ ಬಂದಾಗ ಹಜರತ್ ಅಬೂಬಕರ್ ರಜಿಲ್ಲಾನ್ಹು ಸಹ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಬಳಿ ಇದ್ದರು. ಅದು ಅಸ್ಮಾ ಹೇಳಿದರು, ಒಂದು ಕತ್ತೆಯ ಮೇಲೆ ಪಲ್ಲಕ್ಕಿ ಹಾಕಿಕೊಂಡು ಹಜರತ್ ರುಕ್ಯಾರನ್ನು ಅದರಲ್ಲಿ ಕುಳ್ಳಿರಿಸಿ ಹಜರತ್ ಉಸ್ಮಾನ್ ರಜಿಲ್ಲಾನ್ಹು ಸಮುದ್ರದ ಕಡೆಗೆ ಹೊರಟು ಹೋದರು. ಹಾಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಹೇಳಿದರು, ಹೇ ಅಬೂಬಕರ್, ಹಜರತ್ ಲೂತ್ ಅಲಿಸ್ಲಾಂ ಮತ್ತು ಹಜರತ್ ಇಬ್ರಾಹಿಂ ಅಲಿಸ್ಲಾಮರ ನಂತರ ಹಿಜ್ರತ್ ಮಾಡುವ ಮೊದಲ ಇಬ್ಬರು ವ್ಯಕ್ತಿಗಳು ಉಸ್ಮಾನ್ ಮತ್ತು ರುಕ್ಯಾ ಆಗಿದ್ದಾರೆ. ಅಬಿಸಿಯಾನದಿಂದ ಅವರ ಮರಳುವಿಕೆಯ ಘಟನೆ ಸಹ ವರದಿಯಾಗಿದೆ. ಇಬ್ನು ಇಸ್ಹಾಕ್ ಹೇಳುತ್ತಾರೆ, ಅಬಿಸೀನದ ಕಡೆಗೆ ವಲಸೆ ಹೋದ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಸಹಾಬಿಯರಿಗೆ ಮಕ್ಕಾದವರು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ದರು ಎಂಬ ವಾರ್ತೆ ತಲುಪಿತು. ಆಗ ಮುಹಾಜಿರರು ಅಬಿಸೀನದಿಂದ ಮಕ್ಕದ ಕಡೆಗೆ ಮರಳಿ ಹೋದರು. ಇದು ತಪ್ಪಾದ ವಾರ್ತೆಯಾಗಿತ್ತು ಎಂದು ಅವರಿಗೆ ಮಕ್ಕದ ಸಮೀಪ ತಲುಪಿದಾಗ ಗೊತ್ತಾಯಿತು. ಹೀಗೆ ಅವರು ರಹಸ್ಯವಾಗಿ ಅಥವಾ ಯಾರದಾದರೂ ಅಭಯದಲ್ಲಿ ಮಕ್ಕದಲ್ಲಿ ಪ್ರವೇಶಿಸಿದರು. ಅವರಲ್ಲಿ ಕೆಲವರು ಅನಂತರ ಮದೀನಕ್ಕೆ ವಲಸೆ ಹೋಗಿದ್ದರು ಮತ್ತು ಬದ್ರ್ ಮತ್ತು ಉಹದ್ ಯುದ್ಧಗಳಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ರೊಂದಿಗೆ ಭಾಗವಹಿಸಿದರು. ಅವರಲ್ಲಿ ಕೆಲವರನ್ನು ಸತ್ಯನಿಷೇಧಿಗಳು ಮಕ್ಕದಲ್ಲಿ ತಡೆದಿದ್ದರು. ಅವರಿಗೆ ಬದ್ರ್ ಮುಂತಾದ ಯುದ್ಧಗಳಲ್ಲಿ ಭಾಗವಹಿಸಲು ಸಾಧ್ಯವಾಗಲಿಲ್ಲ. ಅಬಿಸಿನಿಯಾದಿಂದ ಮರಳಿ ಬಂದ ಅನಂತರ ಮದೀನಕ್ಕೆ ಹಿಜ್ರತ್ ಮಾಡಿದವರಲ್ಲಿ ಹಜರತ್ ಉಸ್ಮಾನ್ ರಜಿಲ್ಲಾನ್ಹು ಮತ್ತು ಅವರ ಪತ್ನಿಯಾದ ಹಜರತ್ ರುಕ್ಯಾ ಬಿನ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದ್ದರು. ಹಜರತ್ ಉಸ್ಮಾನ್ ರಜಿಲ್ಲಾನ್ಹು ಅಬಿಸಿನಿಯಾದಲ್ಲಿ ಕೆಲವು ವರ್ಷಗಳು ಇದ್ದರು ಎಂದು ಪುಸ್ತಕದಲ್ಲಿ ಒಂದು ಕಡೆ ಬರೆಯಲಾಗಿದೆ. ಅನಂತರ ಕುರೈಶಿಗಳು ಇಸ್ಲಾಂ ಧರ್ಮವನ್ನು ಸ್ವೀಕರಿಸುವರು ಎಂಬ ತಪ್ಪಾದ ಸುದ್ದಿ ಹರಡಿದ ಕಾರಣದಿಂದ ಕೆಲವು ಸಹಾಬಿಯರು ತಮ್ಮ ನಾಡಿಗೆ ಮರಳಿ ಬಂದಾಗ ಅದು ಉಸ್ಮಾನ್ ಸಹ ಮರಳಿ ಬಂದರು. ಇದು ತಪ್ಪಾದ ವಾರ್ತೆಯಾಗಿತ್ತೆಂದು ಮಕ್ಕಕ್ಕೆ ಮರಳಿ ಬಂದಾಗ ಗೊತ್ತಾಯಿತು. ಈ ಕಾರಣದಿಂದ ಕೆಲವು ಸಹಾಬಿಯರು ಪುನಃ ಅಬಿಸೀನದ ಕಡೆಗೆ ವಾಪಸ್ ಹೋದರು. ಆದರೆ ಮದೀನಕ್ಕೆ ಹಿಜ್ರತ್ ಹೋಗುವ ಕಾಲ ಬರುವವರೆಗೂ ಹಜರತ್ ಉಸ್ಮಾನ್ ರಜಿಲ್ಲಾನ್ಹು ಮಕ್ಕದಲ್ಲಿ ನಿಂತರು. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಎಲ್ಲ ಸಹಾಬಿಯರೊಡನೆ ಮದೀನಕ್ಕೆ ಹಿಜ್ರತ್ ಹೋಗಲು ಆದೇಶಿಸಿದ್ದರು. ಹೀಗೆ ಹಜರತ್ ಉಸ್ಮಾನ್ ರಜಿಲ್ಲಾನ್ಹು ಸಹ ತಮ್ಮ ಕುಟುಂಬ ಸಮೇತ ಮದೀನಕ್ಕೆ ಹೋದರು. ಒಂದು ವರದಿಯ ಪ್ರಕಾರ ಹಜರತ್ ಉಸ್ಮಾನ್ ರಜಿಲ್ಲಾನ್ಹು ಪುನಃ ಅಬಿಸೀನದ ಕಡೆಗೆ ಹಿಜ್ರತ್ ಮಾಡಿದ್ದರು ಎಂದು ಬಂದಿದೆ. ಆದರೆ ಚರಿತ್ರೆಯ ಹೆಚ್ಚಿನ ಗ್ರಂಥಗಳಲ್ಲಿ ಹಜರತ್ ಉಸ್ಮಾನ್ ರಜಿಲ್ಲಾನ್ಹು ಅಬಿಸೀನದ ಕಡೆಗೆ ಎರಡನೇ ಬಾರಿ ಹೋಗಿರುವ ಪ್ರಸ್ತಾಪ ಬಂದಿಲ್ಲ. ಅದಲ್ಲದೆ ಅಬಿಸೀನದ ಕಡೆಗೆ ಎರಡನೇ ಬಾರಿ ವಲಸೆ ಹೋದ ಬಗೆಗಿನ ಕಾರಣದ ಕುರಿತು ಸೀರತ್ ಮತ್ತು ಹದೀಸಿನ ಗ್ರಂಥಗಳಲ್ಲಿ ವರದಿಯಾದುದನ್ನು ಅದೇ ರೀತಿಯಲ್ಲಿ ಚರಿತ್ರಗಾರರು ಸಮ್ಮತಿಸುವುದಿಲ್ಲ. ಏಕೆಂದರೆ ಚರಿತ್ರಪರವಾಗಿ ಹಾಗೆ ಆಗಲು ಸಾಧ್ಯವಿಲ್ಲ. ಹಜರತ್ ಮಿರ್ಜಾ ಬಶೀರ್ ಅಹ್ಮದ್ ರಜಿಲ್ಲಾನ್ಹು ಮಾಡಿರುವ ಶೋಧನೆ ಮತ್ತು ಅನ್ವೇಷಣಾ ಆಧಾರದಲ್ಲಿ ಅವರು ಇದರ ಕುರಿತು ಬರೆದಿರುವರು. ಇದರ ಕೆಲವು ಭಾಗ ಹಿಂದೆ ಕೆಲವು ಸಹಾಬರ ಪ್ರಸ್ತಾಪದ ವೇಳೆ ಹೇಳಿದ್ದೆ. ಆದರೆ ಹೇಗಿದ್ದರೂ ಇಲ್ಲೂ ಅದರ ಬಗ್ಗೆ ಪ್ರಸ್ತಾಪಿಸುವುದು ಅವಶ್ಯ. ಹಜರತ್ ಮಿರ್ಜಾ ಬಶೀರ್ ಅಹ್ಮದ್ ಸಾಹಿಬ್ ಬರೆಯುತ್ತಾರೆ, ಮುಸ್ಲಿಮರ ಮೇಲೆ ಆಗುತ್ತಿರುವ ಕಷ್ಟತೆಗಳು ಮಿತಿಮೀರಿದಾಗ ಮತ್ತು ಕುರೇಶಿಗಳು ತೊಂದರೆ ನೀಡುವುದನ್ನು ವರ್ಧಿಸುತ್ತಾ ಹೋದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಸ್ಲಿಮರೊಡನೆ ಹೇಳಿದರು, ಅಬಿಸೀನದ ಕಡೆಗೆ ವಲಸೆ ಹೋಗಿರಿ. ಅಬಿಸೀನದ ಅರಸ ನೀತಿ ನ್ಯಾಯದಿಂದ ವರ್ತಿಸುವ ಅರಸರಾಗಿರುವರು. ಅವರ ರಾಜ್ಯದಲ್ಲಿ ಯಾರ ಮೇಲೂ ದೌರ್ಜನ್ಯ ನಡೆಯುತ್ತಿಲ್ಲ. ಅಬಿಸೀನಿಯಾ ದೇಶವು ಆಫ್ರಿಕಾ ಭೂಖಂಡದ ಉತ್ತರ ಪೂರ್ವದಲ್ಲಿ ಇದೆ. ದಕ್ಷಿಣ ಅರೇಬಿಯಕ್ಕೆ ನೇರ ಮುಂದಿದೆ. ಮಧ್ಯದಲ್ಲಿ ಕೆಂಪು ಸಮುದ್ರವಲ್ಲದೆ ಬೇರೆ ದೇಶವಿಲ್ಲ. ಆ ಕಾಲದಲ್ಲಿ ಅಬಿಸಿನಿಯಾದಲ್ಲಿ ಶಕ್ತವಾದ ಕ್ರೈಸ್ತ ಆಡಳಿತವಿತ್ತು. ಅಲ್ಲಿ ಅರಸನನ್ನು ನಜಾಶಿ ಎಂದು ಹೇಳಲಾಗುತ್ತಿತ್ತು. ಇಂದಿಗೂ ಅಲ್ಲಿಯ ಆಡಳಿತಗಾರರನ್ನು ಇದೇ ಹೆಸರಿನಿಂದ ಕರೆಯಲಾಗುತ್ತದೆ. ಅಬಿಸೀನಿಯಾದೊಂದಿಗೆ ಅರೇಬಿಯರಿಗೆ ವ್ಯಾಪಾರ ಸಂಬಂಧವಿತ್ತು. ಆ ಕಾಲದಲ್ಲಿ ಅಬಿಸೀನಿಯಾದ ರಾಜಧಾನಿ ಅಕ್ಸೂಮ್ ಆಗಿತ್ತು. ಅದು ಈಗಿನ ಪಟ್ಟಣವಾದ ಅದೋವದ ಸಮೀಪವಿದೆ. ಈಗಲೂ ಒಂದು ಪರಿಶುದ್ಧ ಪಟ್ಟಣದ ರೂಪದಲ್ಲಿ ಜನರು ಅಲ್ಲಿ ನೆಲೆಸಿದ್ದಾರೆ. ಅಕ್ಸೂಮ್ ಆ ದಿನಗಳಲ್ಲಿ ಒಂದು ಶಕ್ತಿಶಾಲಿ ಆಡಳಿತದ ಕೇಂದ್ರವಾಗಿತ್ತು. ಆ ಕಾಲದ ನಜಾಶಿಯ ಸ್ವಂತ ಹೆಸರು ಅಸಹ್ಮ ಎಂದಾಗಿತ್ತು. ಅವರು ನೀತಿವಂತ, ಬುದ್ಧಿಯುಳ್ಳ ಮತ್ತು ಶಕ್ತಿಶಾಲಿ ಅರಸನಾಗಿದ್ದರು. ಹೇಗಿದ್ದರೂ ಮುಸ್ಲಿಮರ ಮೇಲೆ ಆಗುತ್ತಿರುವ ಕಷ್ಟತೆಗಳು ಮಿತಿಮೀರಿದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಹಾಬಿಯರೊಡನೆ ಹೇಳಿದರು, ಯಾರಿಗೆಲ್ಲ ಸಾಧ್ಯವೋ ಅವರು ಅಬಿಸೀನದ ಕಡೆಗೆ ವಲಸೆ ಹೋಗಿರಿ. ಹೀಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ನಿರ್ದೇಶನದ ಪ್ರಕಾರ ರಜಬ್ ತಿಂಗಳಲ್ಲಿ 11 ಪುರುಷರು ಮತ್ತು 4 ಸ್ತ್ರೀಯರು ಅಬಿಸೀನದ ಕಡೆಗೆ ಹಿಜ್ರತ್ ಮಾಡಿದರು. ಅವರಲ್ಲಿ ಹೆಚ್ಚು ಪ್ರಮುಖರ ಹೆಸರು ಹೀಗಿವೆ: ಹಜರತ್ ಉಸ್ಮಾನ್ ಬಿನ್ ಅಫ್ಫಾನ್ ಮತ್ತು ಅವರ ಪತ್ನಿ ರುಕ್ಯಾ ಬಿನ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಅಬ್ದುರ್ರಹ್ಮಾನ್ ಬಿನ್ ಔಫ್, ಜುಬೇರ್ ಬಿನ್ ಆವಾಮ್, ಅಬು ಹುಜೈಫಾ ಬಿನ್ ಉತ್ಬಾ, ಉಸ್ಮಾನ್ ಬಿನ್ ಮಜ್ಊನ್,
ಮುಸಬ್ ಬಿನ್ ಉಮೇರ್, ಅಬೂ ಸಲ್ಮಾ ಬಿನ್ ಅಬ್ದುಲ್ ಅಸದ್ ಮತ್ತು ಅವರ ಪತ್ನಿಯಾದ ಉಮ್ಮೆ ಸಲ್ಮಾ. ಈ ಆರಂಭದ ಮುಹಾಜಿರರಲ್ಲಿ ಹೆಚ್ಚಿನವರು ಕುರೈಶಿನ ಶಕ್ತಿಶಾಲಿ ಗೋತ್ರಗಳಿಗೆ ಸೇರಿದವರಾಗಿದ್ದರು. ದುರ್ಬಲ ಜನರು ಬಹಳ ಕಡಿಮೆ ಇದ್ದವು. ಇದರಿಂದ ಎರಡು ಸಂಗತಿಗಳ ಬಗ್ಗೆ ಗೊತ್ತಾಗುತ್ತದೆ. ಒಂದು, ಶಕ್ತಿಶಾಲಿ ಗೋತ್ರಗಳಿಗೆ ಸೇರಿದವರು ಕೂಡ ಕುರೈಶಿಗಳ ಕೊಡುತ್ತಿದ್ದ ಪೀಡನಗಳಿಂದ ಸುರಕ್ಷಿತರಾಗಿರಲಿಲ್ಲ. ಎರಡು, ದುರ್ಬಲರಾದ ಗುಲಾಮರು ಮುಂತಾದವರು ಎಷ್ಟು ದುರ್ಬಲರೂ ನಿರ್ಗತಿಕರೂ ಆಗಿದ್ದರು ಎಂದರೆ ಅವರಿಗೆ ವಲಸೆ ಹೋಗಲಿಕ್ಕಾಗಿ ಬೇಕಾಗಿರುವ ಶಕ್ತಿ ಮತ್ತು ಸಂಪತ್ತು ಕೂಡ ಇರಲಿಲ್ಲ. ಈ ಮುಹಾಜಿರರು ದಕ್ಷಿಣದ ಕಡೆಗೆ ಯಾತ್ರೆ ಮಾಡುತ್ತಾ ಆ ಕಾಲದ ಅರೇಬಿಯಾದ ಬಂದರು ಪ್ರದೇಶವಾದ ಶೈಬಾ ತಲುಪಿದಾಗ ಅಲ್ಲಾಹನ ಅಪಾರವಾದ ಅನುಗ್ರಹದಿಂದ ಅಬಿಸಿನಿಯಕ್ಕೆ ಹೋಗಲು ತಯಾರಾಗಿ ನಿಂತಿದ್ದ ವ್ಯಾಪಾರದ ಹಡಗು ಅವರಿಗೆ ಲಭಿಸಿತ್ತು. ಹೀಗೆ ಅವರು ಸಮಾಧಾನದಿಂದ ಅದರಲ್ಲಿ ಸವಾರರಾದರು ಮತ್ತು ಹಡಗು ರವಾನೆಯಾಯಿತು. ಮಕ್ಕದ ಕುರೇಶಿಗಳಿಗೆ ಅವರ ಹಿಜ್ರತ್ ಬಗ್ಗೆ ಗೊತ್ತಾದಾಗ ಕೈಯಿಂದ ಬಿಟ್ಟು ಹೋಯಿತು ಎಂಬ ಕಾರಣದಿಂದ ತುಂಬ ಕೋಪಗೊಂಡರು. ಹೀಗೆ ಅವರು ಮುಹಾಜಿರರನ್ನು ಹಿಂಬಾಲಿಸಲು ಹೊರಟರು. ಆದರೆ ಅವರು ಸಮುದ್ರ ತೀರಕ್ಕೆ ತಲುಪಿದಾಗ ಹಡಗು ರವಾನೆಯಾಗಿತ್ತು. ಆದ್ದರಿಂದ ವಿಫಲಗೊಂಡು ಸೋತು ವಾಪಸ್ಸು ಆದರು. ಅಬಿಸೀನಕ್ಕೆ ತಲುಪಿಕೊಂಡು ಮುಸ್ಲಿಮರಿಗೆ ಅತ್ಯಂತ ಶಾಂತಿಯ ಜೀವನ ಲಭಿಸಿತ್ತು. ಬಹಳ ಕಷ್ಟದಿಂದ ಕುರೈಶರ ದೌರ್ಜನ್ಯದಿಂದ ಮುಕ್ತಿ ಪಡೆದಿದ್ದರು. ಆದರೆ ಕೆಲವು ಚರಿತ್ರಗಾರರು ಹೇಳುವಂತೆ ಮುಹಾಜಿರರು ಅಬಿಸೀನಕ್ಕೆ ಹೋಗಿ ಹೆಚ್ಚು ಸಮಯವಾಗಿರಲಿಲ್ಲ. ಅಷ್ಟರಲ್ಲಿ ಎಲ್ಲ ಕುರೈಶಿಗಳು ಮುಸ್ಲಿಮರಾಗಿದ್ದಾರೆ ಮತ್ತು ಮಕ್ಕದಲ್ಲಿ ಈಗ ಸಂಪೂರ್ಣ ಶಾಂತಿ ಸಮಾಧಾನ ಉಂಟಾಗಿದೆ ಎಂಬ ಗಾಳಿ ಮಾತು ಅವರಿಗೆ ತಲುಪಿತ್ತು. ಈ ವದಂತಿಯ ಕಾರಣದಿಂದ ಹೆಚ್ಚಿನ ಮುಹಾಜಿರರು ಏನೂ ಯೋಚಿಸದೆ ಅರೆಯದೆ ಮರಳಿ ಬಂದರು. ಈ ಜನರು ಮಕ್ಕಾದ ಸಮೀಪ ಬಂದಾಗ ಈ ವಾರ್ತೆ ತಪ್ಪಾಗಿತ್ತು ಎಂದು ಗೊತ್ತಾಯಿತು. ಈಗ ಅವರಿಗೆ ದೊಡ್ಡದಾದ ಆಪತ್ತು ಎದುರಿಸಬೇಕಾಗಿ ಬಂತು. ಕೊನೆಗೆ ಕೆಲವರು ಮಾರ್ಗಮಧ್ಯೆ ಮರಳಿ ಹೋದರು. ಇನ್ನು ಕೆಲವರು ರಹಸ್ಯವಾಗಿ ಅಥವಾ ಯಾವುದಾದರೂ ಪ್ರಭಾವಶಾಲಿ ಮತ್ತು ಶಕ್ತಿಶಾಲಿ ವ್ಯಕ್ತಿಯ ಅಭಯ ಮತ್ತು ಸಂರಕ್ಷಣೆಯಲ್ಲಿ ಮಕ್ಕದಲ್ಲೇ ಇದ್ದರು. ಇದು ನಬವಿ ವರ್ಷದ ಶವ್ವಾಲ್ 5ರ ಘಟನೆಯಾಗಿದೆ. ಅಂದರೆ ಮೊದಲ ಹಿಜ್ರತ್ ಮತ್ತು ಮುಹಾಜಿರರ ಮರಳುವಿಕೆ ನಡುವೆ ಕೇವಲ 2.5 ಅಥವಾ 3 ತಿಂಗಳಷ್ಟು ದೂರವಿತ್ತು. ಇದು ಸತ್ಯದಲ್ಲಿ ಮುಹಾಜಿರರನ್ನು ಮರಳಿ ತರಲು ಮತ್ತು ಅವರಿಗೆ ಕಷ್ಟತೆ ಕೊಡುವ ಉದ್ದೇಶದಿಂದ ಹರಡಲಾದ ಸಂಪೂರ್ಣ ಸುಳ್ಳು ಮತ್ತು ಆಧಾರರಹಿತ ವದಂತಿಯಾಗಿತ್ತು. ಹೆಚ್ಚು ಗಮನವಿಟ್ಟು ನೋಡುವುದಾದರೆ ಈ ವದಂತಿ ಮತ್ತು ಮುಹಾಜಿರರ ಮರಳುವಿಕೆಯ ಕಥೆಯೇ ಆಧಾರರಹಿತವೆಂದು ತೋರುತ್ತದೆ. ಆದರೆ ಇದನ್ನು ಸರಿಯೆಂದು ಭಾವಿಸುವುದಾದರೆ ಅದರ ಹಿಂದೆ ಕೆಲವು ಹದೀಸುಗಳಲ್ಲಿ ವರದಿಯಾದ ಒಂದು ಘಟನೆ ಇರಬಹುದು. ಹೀಗೆ ನೋಡುವುದಾದರೆ ಹಜರತ್ ಉಸ್ಮಾನ್ ರಜಿಯಲ್ಲಾಹು ಕೆಲವು ವರ್ಷಗಳು ಅಬಿಸಿನಿಯಾದಲ್ಲಿ ಇದ್ದರು ಎಂಬ ವರದಿ ಸರಿಯೆಂದು ತೋರುವುದಿಲ್ಲ. ಇದನ್ನು ಸರಿಯೆಂದು ತಿಳಿಯುವುದಾದರೆ 3-4 ತಿಂಗಳಲ್ಲಿ ಮರಳಿ ಬಂದಿದ್ದರು ಎಂಬುದು ತಪ್ಪಾಗುತ್ತದೆ. ಹೇಗಿದ್ದರೂ ಅದರ ಮಿರ್ಜಾ ಬಶೀರ್ ಅಹಮದ್ ರಜಿಯಲ್ಲಾಹು ಅವರ ಪ್ರಕಾರ ಈ ಸಂಗತಿ ತಪ್ಪೇ ಆಗಿದೆ. ಅವರು ಬರೆಯುತ್ತಾರೆ, ಇದನ್ನು ಸರಿಯೆಂದು ಭಾವಿಸುವುದಾದರೆ ಅದರ ಹಿಂದೆ ಕೆಲವು ಹದೀಸುಗಳಲ್ಲಿ ವರದಿಯಾದ ಒಂದು ಘಟನೆ ಇರಬಹುದು. ಅದೇನೆಂದರೆ, ಬುಖಾರಿಯಲ್ಲಿ ವರದಿಯಾದಂತೆ ಒಂದು ಸಲ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಕಾಬದ ಹೊರಗೆ ಸೂರಾ ನಜ್ಮ್ನ ಆಯತುಗಳನ್ನು ಓದಿದರು. ಆಗ ಅಲ್ಲಿ ಸತ್ಯನಿಷೇಧಿಗಳ ಕೆಲವು ಸರ್ದಾರರು ಮತ್ತು ಕೆಲವು ಮುಸ್ಲಿಮರು ಇದ್ದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಸೂರಾ ಓದಿ ಮುಗಿಸಿದಾಗ ಸಜದಾ ಮಾಡಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹುರೊಂದಿಗೆ ಎಲ್ಲ ಮುಸ್ಲಿಮರು ಮತ್ತು ಸತ್ಯನಿಷೇಧಿಗಳು ಸಜದಾ ಮಾಡಿದರು. ಹೀಗಿದ್ದರೂ ಸತ್ಯನಿಷೇಧಿಗಳು ಏಕೆ ಸಜದಾ ಮಾಡಿದ್ದರು ಎಂದು ಹದೀಸುಗಳಲ್ಲಿ ವಿವರಿಸಲಾಗಿಲ್ಲ. ಆದರೆ ಅಲ್ಲಾಹನ ಏಕತ್ವ, ಅವನ ಶಕ್ತಿ ಮತ್ತು ಸಾಮರ್ಥ್ಯದ ಬಗ್ಗೆ ಮತ್ತು ಅವನ ಔದಾರ್ಯಗಳ ಬಗ್ಗೆ ಅತ್ಯಂತ ಉತ್ತಮ ರೀತಿಯಲ್ಲಿ ಹೇಳಲಾದ ಆ ದೈವಿಕ ವಚನಗಳನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅತ್ಯಂತ ಪ್ರಭಾವಶಾಲಿ ಸ್ವರದೊಂದಿಗೆ ಪಾರಾಯಣ ಮಾಡಿದಾಗ ಮಾತ್ರವಲ್ಲ, ಅದರಲ್ಲಿ ಶಕ್ತಿಶಾಲಿ ವಚನಗಳ ಮೂಲಕ ಕುರೈಶಿಗಳನ್ನು ಎಚ್ಚರಿಸಲಾಗಿತ್ತು. ಎಂದರೆ ಅವರು ಪೀಡನೆಗೊಳ್ಳುವುದರಿಂದ ದೂರವಿರದಿದ್ದರೆ ಅಲ್ಲಾಹನ ಪ್ರವಾದಿಗಳನ್ನು ನಿಷೇಧಿಸಿದ ಮುಂಚಿನ ಸಮುದಾಯಗಳಿಗೆ ಉಂಟಾದ ಸ್ಥಿತಿ ನಿಮ್ಮದೂ ಆಗುವುದು ಎಂಬ ಮುನ್ನೆಚ್ಚರಿಕೆ ಅದರಲ್ಲಿ ಇದ್ದುದನ್ನು ಕೇಳಿದಾಗ ಮತ್ತು ಅಲ್ಲಾಹನ ಮುಂದೆ ಸಾಷ್ಟಾಂಗವೆರಗಿರಿ ಎಂದು ಆ ವಚನಗಳ ಕೊನೆಯಲ್ಲಿ ಇರುವ ಆದೇಶವನ್ನು ಕೇಳಿದಾಗ ಅದರ ಪೈಗಂಬರ್ ಸಲ್ಲಲ್ಲಾಹು ಮತ್ತು ಎಲ್ಲ ಮುಸ್ಲಿಮರು ಸಾಷ್ಟಾಂಗವೆರಗಿದರು. ಈ ವಚನಗಳ ಮತ್ತು ಈ ದೃಶ್ಯಗಳ ಅದ್ಭುತಕರವಾದ ಪ್ರಭಾವ ಕುರೈಶಿಗಳ ಮೇಲೆ ಉಂಟಾದಾಗ ಅವರು ಅನಿಯಂತ್ರಿತವಾಗಿ ಮುಸ್ಲಿಮರೊಂದಿಗೆ ಸಾಷ್ಟಾಂಗವೆರಗಿದ್ದರು. ಇದು ಅಚ್ಚರಿಯ ಸಂಗತಿಯೇನಲ್ಲ, ಏಕೆಂದರೆ ಇಂತಹ ಸಂದರ್ಭಗಳಲ್ಲಿ ಕೆಲವು ವೇಳೆ ಮನುಷ್ಯನ ಹೃದಯ ಕಂಪನಗೊಳ್ಳುತ್ತದೆ ಮತ್ತು ಅನಿಯಂತ್ರಿತವಾಗಿ ಅವನ ನಂಬಿರುವ ಧರ್ಮದ ತತ್ವಗಳಿಗೆ ವಿರುದ್ಧವಾದ ಸಂಗತಿಯನ್ನು ಕೂಡ ಮಾಡಿಬಿಡುತ್ತಾನೆ. ಅದನ್ನು ಅಂಗೀಕರಿಸಿದ ಕಾರಣ ಹೀಗೆ ಆಗಿರಬೇಕೆಂದೇನಿಲ್ಲ. ಅನಿಯಂತ್ರಿತವಾಗಿ ಹೀಗೆ ಆಗುತ್ತದೆ. ಕೆಲವು ವೇಳೆ ಕಠಿಣ ಮತ್ತು ಅಪ್ರತೀಕ್ಷಿತವಾದ ಆಪತ್ತಿನ ಸಮಯದಲ್ಲಿ ಒಬ್ಬ ನಾಸ್ತಿಕನು ಅಲ್ಲಾ ಅಲ್ಲಾ ಅಥವಾ ರಾಮರಾಮ ಎಂದು ಕರೆಯುತ್ತಾನೆ. ನಾನು ಸಹ ಕೆಲವು ನಾಸ್ತಿಕರೊಡನೆ ಇದರ ಬಗ್ಗೆ ಕೇಳಿದ್ದೇನೆ. ಇದು ಸರಿಯಾದ ಸಂಗತಿಯಾಗಿದೆ. ನಮಗೆ ದೇವನ ಮೇಲೆ ವಿಶ್ವಾಸವಿಲ್ಲ. ಆದರೆ ಕೆಲವು ಅಪಾಯಕಾರಿ ಸನ್ನಿವೇಶಗಳಲ್ಲಿ ಅನಿಯಂತ್ರಿತವಾಗಿ ದೇವನ ಹೆಸರು ಹೊರಡುತ್ತದೆ ಎಂದು ಕೆಲವು ನಾಸ್ತಿಕರು ಹೇಳಿದ್ದಾರೆ. ಹೀಗಿದ್ದರೂ ಕುರೈಶ್ಗಳು ನಾಸ್ತಿಕರಾಗಿರಲಿಲ್ಲ. ಅವರು ದೇವನ ಅಸ್ತಿತ್ವವನ್ನು ನಂಬುವವರಾಗಿದ್ದರು. ಒಟ್ಟಿನಲ್ಲಿ ಪ್ರತಾಪ ಮತ್ತು ವೈಭವಶಾಲಿ
ವಚನಗಳ ಪಾರಾಯಣದ ನಂತರ ಮುಸ್ಲಿಮರ ಸಂಘ ಒಂದೇ ಸವನೆ ಸಜದಾ ಮಾಡಿದ್ದಾಗ ಅದರ ಅದ್ಭುತಕರವಾದ ಪ್ರಭಾವದಿಂದ ಕುರೈಶಿಗಳು ಸಹ ಅನಿಯಂತ್ರಿತವಾಗಿ ಸಾಷ್ಟಾಂಗ ಮಾಡಿದ್ದರು. ಆದರೆ ಇಂತಹ ಪ್ರಭಾವ ಕ್ಷಣಿಕ ಮತ್ತು ತಾತ್ಕಾಲಿಕವಾಗಿರುತ್ತದೆ. ಮನುಷ್ಯನು ಬೇಗನೆ ತನ್ನ ಪೂರ್ವಸ್ಥಿತಿಗೆ ಮರಳುತ್ತಾನೆ. ಇಲ್ಲೂ ಹಾಗೆಯೇ ಆಯಿತು. ಸಜದಾ ಮಾಡಿದ ನಂತರವೂ ಕುರೈಶಿಗಳು ವಿಗ್ರಹ ಆರಾಧಕರೇ ಆಗಿದ್ದರು. ಅವರು ಏಕದೈವ ವಿಶ್ವಾಸಿಗಳಾಗಲಿಲ್ಲ. ಹೇಗಿದ್ದರೂ ಈ ಘಟನೆ ಪ್ರಬಲವಾದ ಹದೀಸುಗಳಿಂದ ಸಾಬೀತಾಗಿದೆ. ಒಟ್ಟಿನಲ್ಲಿ ಅಬಿಸೀನಿಯಾಕ್ಕೆ ಹೋದ ಮುಹಾಜಿರರ ಮರಳುವಿಕೆಯ ಘಟನೆ ಸರಿಯೇ ಆಗಿದ್ದರೆ ಅಬಿಸೀನಿಯಾಕ್ಕೆ ಹೋದ ಮುಹಾಜಿರರನ್ನು ವಾಪಸ್ಸು ಕರೆಸಲು ಪ್ರಯತ್ನಿಸುತ್ತಿದ್ದ ಕುರೈಶಿಗಳು ಸಜದಾ ಮಾಡಿದ ಈ ಘಟನೆಯನ್ನು ನೆಪವಾಗಿ ಮಾಡಿಕೊಂಡು ಮಕ್ಕದ ಕುರೈಶಿಗಳು ಮುಸ್ಲಿಮರಾದರು ಮತ್ತು ಈಗ ಮಕ್ಕದಲ್ಲಿ ಮುಸ್ಲಿಮರಿಗೆ ಸಮಾಧಾನದ ವಾತಾವರಣ ಸೃಷ್ಟಿಯಾಗಿದೆ ಎಂಬ ವದಂತಿಯನ್ನು ಹರಡಿದರು. ಈ ಗಾಳಿ ಮಾತು ಅಬಿಸೀನಿಯಾಕ್ಕೆ ಹೋದ ಮುಹಾಜಿರರಿಗೆ ತಲುಪಿದಾಗ ಸಹಜವಾಗಿಯೇ ಅವರು ತುಂಬ ಸಂತೋಷಗೊಂಡರು. ವಾರ್ತೆ ಕೇಳುತ್ತಲೇ ಸಂತೋಷದ ಆವೇಶದಿಂದ ಮರಳಿ ಹೋದರು. ಆದರೆ ಅವರು ಮಕ್ಕದ ಸಮೀಪ ತಲುಪಿದಾಗ ಸತ್ಯದ ಅರಿವಾಯಿತು. ಆಗ ಕೆಲವರು ರಹಸ್ಯವಾಗಿ ಮತ್ತು ಕೆಲವರು ಯಾರದಾದರೂ ಶಕ್ತಿಶಾಲಿ ಮತ್ತು ಪ್ರಭಾವಶಾಲಿ ಕುರೈಶಿಗಳ ಸಂರಕ್ಷಣೆ ಮತ್ತು ಅಭಯದಲ್ಲಿ ಮಕ್ಕಕ್ಕೆ ಹೋದರು ಮತ್ತು ಕೆಲವರು ಮರಳಿ ಹೋದರು. ಒಟ್ಟಿನಲ್ಲಿ ಕುರೈಶಿಗಳು ಮುಸ್ಲಿಮರಾದರು ಎಂಬ ವದಂತಿಯಲ್ಲಿ ಏನಾದರೂ ಸತ್ಯತೆ ಇದ್ದರೆ ಅದು ಸೂರಾ ನಜಿಮಿನ ತಿಲಾವತ್ ಮಾಡಿದಾಗ ಸಜದಾ ಮಾಡಿದ ಘಟನೆಗೆ ಸಂಬಂಧಿಸಿದ ಸಂಗತಿಯಾಗಿರಲು ಮಾತ್ರ ಸಾಧ್ಯ. ವಲ್ಲಾಹು ಆಲಂ. ಹೇಗಿದ್ದರೂ ಅಬಿಸೀನಿಯಾಕ್ಕೆ ಹೋದ ಮುಹಾಜಿರರು ಮರಳಿ ಬಂದದ್ದು ಸರಿಯೆಂದೇ ಭಾವಿಸುವುದಾದರೂ ಅವರಲ್ಲಿ ಹೆಚ್ಚಿನವರು ಮರಳಿ ಹೋಗಿದ್ದರು. ಹೀಗೆ ಕುರೈಶಿಗಳು ದಿನಗಳದಂತೆ ಮುಸ್ಲಿಮರಿಗೆ ಕಷ್ಟತೆ ಕೊಡುವುದನ್ನು ವರ್ಧಿಸುತ್ತಿದ್ದರು. ಅವರ ದೌರ್ಜನ್ಯಗಳು ದಿನಾಲು ವರ್ಧಿಸುತ್ತಾ ಹೋಗುತ್ತಿತ್ತು. ಆದ್ದರಿಂದ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನಿರ್ದೇಶನದ ಪ್ರಕಾರ ಇತರ ಮುಸ್ಲಿಮರು ಸಹ ರಹಸ್ಯವಾಗಿ ಹಿಜ್ರತ್ ಮಾಡಲು ಶುರು ಮಾಡಿದರು. ಸಂದರ್ಭವನ್ನು ನೋಡಿ ಮೆಲ್ಲನೆ ಮಕ್ಕದಿಂದ ಹೊರಡುತ್ತಿದ್ದರು. ಹಿಜ್ರತಿನ ಈ ಪರಂಪರೆ ಎಷ್ಟು ತೀವ್ರವಾಯಿತೆಂದರೆ ಕೊನೆಗೆ ಅಬಿಸೀನಿಯಾಕ್ಕೆ ಹೋದ ಮುಹಾಜಿರರ ಸಂಖ್ಯೆ 101 ಆಯಿತು. ಅವರಲ್ಲಿ 18 ಸ್ತ್ರೀಯರಿದ್ದರು. ಮಕ್ಕದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿ ಬಹಳ ಕಡಿಮೆ ಮುಸ್ಲಿಮರು ಬಾಕಿಯಾದರು. ಈ ಹಿಜ್ರತನ್ನು ಕೆಲವು ಚರಿತ್ರಗಾರರು ಅಬಿಸೀನಿಯಾಕ್ಕೆ ಮರಳಲಾದ 2ನೇ ಹಿಜ್ರತ್ ಎಂದು ಕರೆದಿದ್ದಾರೆ. ಅನಂತರ ಹಜರತ್ ಮಿರ್ಜಾ ಬಶೀರ್ ಅಹಮದ್ ಸಾಹೇಬರು ತಮ್ಮ ಒಂದು ವಿಶ್ಲೇಷಣೆಯನ್ನು ಹೀಗೆ ಹೇಳುತ್ತಾರೆ: ಮುಹಾಜಿರರ ಮರಳುವಿಕೆ ಘಟನೆಯನ್ನು ಸಂಶಯಾಸ್ಪದವನ್ನಾಗಿ ಮಾಡುವ ಇನ್ನೊಂದು ಘಟನೆ ಇದೆ. ಅದೇನೆಂದರೆ, ಚರಿತ್ರೆಯಲ್ಲಿ ಅಬಿಸೀನಿಯಾದ ಕಡೆಗೆ ಹಿಜ್ರತ್ ಮಾಡಿದ ತಾರೀಕು ನಬವಿ ವರ್ಷ ರಜಬ್ 5 ಎಂದು ಮತ್ತು ಸಜದಾದ ತಾರೀಕು ನಬವಿ ವರ್ಷ ರಂಜಾನ್ 5 ಎಂದು ಬರೆಯಲಾಗಿದೆ. ಅನಂತರ ಈ ವದಂತಿಯ ಕಾರಣದಿಂದ ಅಬಿಸೀನಿಯಾಕ್ಕೆ ಹೋದ ಮುಹಾಜಿರರು ನಬವಿ ವರ್ಷ ಶವ್ವಾಲ್ 5ಕ್ಕೆ ಮರಳಿ ಬಂದಿದ್ದರು ಎಂದು ಹೇಳಲಾಗಿದೆ. ಎಂದರೆ ಹಿಜ್ರತಿನ ಆರಂಭ ಮತ್ತು ಮುಹಾಜಿರರ ಮರಳುವಿಕೆಯ ಕಾಲದ ನಡುವೆ ಕೇವಲ 3 ತಿಂಗಳುಗಳ ಅಂತರವಿತ್ತು ಎಂದು ಹೇಳಬೇಕಾಗುತ್ತದೆ. ಸಜದಾದ ಘಟನೆಯ ತಾರೀಕಿನಿಂದ ಕಾಲಗಣನೆ ಮಾಡುವುದಾದರೆ ಈ ಕಾಲಾವಧಿ ಕೇವಲ 1 ತಿಂಗಳು ಮಾತ್ರವಾಗುತ್ತದೆ. ಇದು ಆ ಕಾಲದ ಸ್ಥಿತಿಗತಿಗಳ ದೃಷ್ಟಿಯಲ್ಲಿ ಖಂಡಿತವಾಗಿಯೂ ಅಸಾಧ್ಯವಾಗಿದೆ. ಮಕ್ಕ ಮತ್ತು ಅಬಿಸೀನಿಯಾದ ನಡುವೆ ಈ ಪರಿಮಿತವಾದ ಕಾಲಾವಧಿಯಲ್ಲಿ 3 ಯಾತ್ರೆಗಳನ್ನು ಪೂರ್ತಿ ಮಾಡುವುದು ಅಸಾಧ್ಯವಾಗಿತ್ತು. ಎಂದರೆ, ಮೊದಲು ಮುಸ್ಲಿಮರು ಮಕ್ಕದಿಂದ ಅಬಿಸೀನಿಯಾಕ್ಕೆ ಹೋಗುವುದು, ಅನಂತರ ಕುರೈಶಿಗಳು ಮುಸ್ಲಿಮರಾದರು ಎಂಬ ವಾರ್ತೆಯೊಂದಿಗೆ ಮಕ್ಕದಿಂದ ಅಬಿಸೀನಿಯಾಕ್ಕೆ ಯಾರಾದರೂ ಹೋಗುವುದು, ಅನಂತರ ಅಬಿಸೀನಿಯಾಕ್ಕೆ ಹೋದ ಮುಸ್ಲಿಮರು ಅಬಿಸೀನಿಯಾದಿಂದ ಮಕ್ಕಕ್ಕೆ ವಾಪಸ್ಸು ಬರುವುದು. ಈ 3 ಯಾತ್ರೆಗಳು ಇಷ್ಟು ಅಲ್ಪ ಕಾಲದಲ್ಲಿ ಖಂಡಿತ ಸಾಧ್ಯವಲ್ಲ. ಸಜದಾದ ಕಾಲದಿಂದ ಮರಳುವಿಕೆಯ ಕಾಲದ ಅಂತರದಲ್ಲಿ 2 ಯಾತ್ರೆಗಳು ನಡೆಸುವುದು ಸಹ ಅಸಾಧ್ಯವಾಗಿತ್ತು. ಏಕೆಂದರೆ ಆ ಕಾಲದಲ್ಲಿ ಅಬಿಸೀನಿಯಾಕ್ಕೆ ಹೋಗಲು ಮೊದಲು ದಕ್ಷಿಣ ದಿಕ್ಕಿಗೆ ಬರಬೇಕಾಗಿತ್ತು. ಅನಂತರ ಅಲ್ಲಿಂದ ಹಡಗಿನಿಂದ ಕೆಂಪು ಸಮುದ್ರವನ್ನು ಪಾರು ಮಾಡಿಕೊಂಡು ಆಫ್ರಿಕಾದ ದಡಕ್ಕೆ ತಲುಪಬೇಕಾಗಿತ್ತು. ಎಲ್ಲ ಸಮಯದಲ್ಲಿ ಹಡಗು ಸಹ ಇರುತ್ತಿರಲಿಲ್ಲ. ದಡದಿಂದ ಸಾಕಷ್ಟು ದೂರವಿರುವ ಅಕ್ಸೂಮ್ ರಾಜಧಾನಿಗೆ ತಲುಪಬೇಕಾಗಿತ್ತು. ಆ ಕಾಲದ ನಿಧಾನಗತಿಯ ಯಾತ್ರೆಯ ದೃಷ್ಟಿಯಲ್ಲಿ ಈ ರೀತಿಯ ಒಂದು ಯಾತ್ರೆ ಸಹ 1.5-2 ತಿಂಗಳ ಕಾಲಾವಧಿಯಲ್ಲಿ ಖಂಡಿತ ಸಾಧ್ಯವಲ್ಲ. ಈ ರೀತಿಯಲ್ಲಿ ನೋಡುವುದಾದರೆ ಈ ಕಥೆಯೇ ತಪ್ಪು ಮತ್ತು ಆಧಾರರಹಿತವಾಗಿತ್ತು ಎಂದು ಸಾಬೀತಾಗುತ್ತದೆ. ಆದರೆ ಇದರಲ್ಲಿ ಏನಾದರೂ ಸತ್ಯತೆ ಇರುವುದಾದರೆ ಖಂಡಿತವಾಗಿಯೂ ಮೇಲೆ ಹೇಳಿದ ಸಂಗತಿಯಷ್ಟು ಮಾತ್ರವೇ ಇದರಲ್ಲಿ ಸತ್ಯತೆ ಇದೆ ಎಂದು ಹೇಳಬಹುದು. ವಲ್ಲಾಹು ಆಲಂ. ಹೇಗಿದ್ದರೂ ಇದರ ಕಾರಣ ಏನೇ ಆಗಿದ್ದರೂ ಕೆಲವು ಕಾಲದ ನಂತರ ಹಜರತ್ ಉಸ್ಮಾನ್ ರಜಿಯಲ್ಲಾಹು ಅಬಿಸೀನಿಯಾದಿಂದ ಮರಳಿ ಬಂದರು. ಹಜರತ್ ಉಸ್ಮಾನ್ ರಜಿಯಲ್ಲಾಹರ ಮದೀನದ ಕಡೆಗೆ ಹಿಜ್ರತ್ ಮತ್ತು ಅವರ ಸಹೋದರಿಯ ಸಂಬಂಧ ಸ್ಥಾಪನೆಯ ಪ್ರಸ್ತಾಪ ಹೀಗೆ ಬರುತ್ತದೆ. ಮುಹಮ್ಮದ್ ಬಿನ್ ಜಾಫರ್ ಬಿನ್ ಜುಬೇರ್ ವರದಿ ಮಾಡುತ್ತಾರೆ, ಹಜರತ್ ಉಸ್ಮಾನ್ ರಜಿಯಲ್ಲಾಹು ಮಕ್ಕದಿಂದ ಮದೀನಕ್ಕೆ ಹಿಜ್ರತ್ ಮಾಡಿದಾಗ ಅವರು ಬನೂ ನಜ್ಜಾರನ ಗೋತ್ರದಲ್ಲಿ ಹಸ್ಸಾನ್ ಬಿನ್ ಸಾಬಿತರ ಸಹೋದರ ಹಜರತ್ ಔಸ್ ಬಿನ್ ಸಾಬಿತರ ಮನೆಯಲ್ಲಿ ತಂಗಿದ್ದರು. ಮೂಸಾ ಬಿನ್ ಮೊಹಮ್ಮದ್ ತನ್ನ ತಂದೆಯಿಂದ ವರದಿ ಮಾಡುತ್ತಾರೆ, ಹಜರತ್ ಉಸ್ಮಾನ್ ರಜಿಯಲ್ಲಾಹು ಮತ್ತು ಹಜರತ್ ಅಬ್ದುರ್ರಹ್ಮಾನ್ ಬಿನ್ ಔಫ್ ರಜಿಯಲ್ಲಾಹರ ನಡುವೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಹೋದರಿಯ ಸಂಬಂಧವನ್ನು ಸ್ಥಾಪಿಸಿದರು. ಒಂದು ವರದಿಯ ಪ್ರಕಾರ ಹಜರತ್ ಶದ್ದಾದ್ ಬಿನ್ ಔಸ್ರ ತಂದೆಯಾದ ಹಜರತ್ ಔಸ್ ಬಿನ್ ಸಾಬಿತ್ ರಜಿಯಲ್ಲಾಹು ಮತ್ತು ಹಜರತ್ ಉಸ್ಮಾನ್ ರಜಿಯಲ್ಲಾಹರ ನಡುವೆ ಸಹೋದರಿಯ ಸಂಬಂಧವನ್ನು ಸ್ಥಾಪಿಸಿದರು ಎಂದಿದೆ.
ಹಜರತ್ ಅಬೂ ಉಬಾದಾ ಸಾದ್ ಬಿನ್ ಉಸ್ಮಾನ್ ಜರ್ಕಿಯೊಂದಿಗೆ ಹಜರತ್ ಉಸ್ಮಾನ್ ರಜಲಾನ್ಹರ ಸಹೋದರ ಸಂಬಂಧ ಸ್ಥಾಪಿಸಲಾಗಿತ್ತು ಎಂದು ಹೇಳಲಾಗುತ್ತದೆ. ಒಂದು ವರದಿಯ ಪ್ರಕಾರ ಹಜರತ್ ಉಸ್ಮಾನ್ ರಜಲಾನ್ಹರ ಸಹೋದರ ಸಂಬಂಧವನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮೊಂದಿಗೆ ಸ್ಥಾಪಿಸಿದ್ದಾಗಿ ಬಂದಿದೆ. ತಬಕಾತುಲ್ ಕುಬ್ರಾದಲ್ಲಿ ಹೀಗೆ ಬರೆಯಲಾಗಿದೆ. ಇಬ್ನು ಲಬೀಬಾ ವರದಿ ಮಾಡುತ್ತಾರೆ, ಅದು ಉಸ್ಮಾನ್ ಬಿನ್ ಅಫ್ಫಾನ್ರನ್ನು ಶತ್ರುಗಳು ಸುತ್ತುವರೆದಾಗ, ಎಂದರೆ ಕೊನೆಯ ದಿನಗಳಲ್ಲಿ ಹಜರತ್ ಉಸ್ಮಾನ್ ರಜಲಾನ್ಹರನ್ನು ಶತ್ರುಗಳು ಸುತ್ತುವರೆದಾಗ, ಎಲ್ಲ ರೀತಿಯ ನಿರ್ಬಂಧವನ್ನು ಅವರ ಮೇಲೆ ಹೇರಿದಾಗ, ಕೊಠಡಿಯ ಎತ್ತರದಲ್ಲಿ ಇದ್ದ ಕಿಟಕಿಯಿಂದ ಇಣುಕುತ್ತಾ ಹಜರತ್ ಉಸ್ಮಾನ್ ರಜಲಾನ್ಹು ಜನರೊಡನೆ ಕೇಳಿದರು, ನಿಮ್ಮ ನಡುವೆ ತಲಹಾ ಇದ್ದಾರೆ? ಹೌದೆಂದು ಜನರು ಹೇಳಿದರು. ಅವರು ಹೇಳಿದರು, ಮುಹಾಜಿರರ ಮತ್ತು ಅನ್ಸಾರರ ನಡುವೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಹೋದರಿಯ ಸಂಬಂಧವನ್ನು ಸ್ಥಾಪಿಸಿದ್ದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮೊಂದಿಗೆ ನನ್ನ ಸಹೋದರಿಯ ಸಂಬಂಧವನ್ನು ಸ್ಥಾಪಿಸಿದ್ದರು ಎಂಬುದು ನಿಮಗೆ ಗೊತ್ತೇ ಎಂದು ನಿಮ್ಮೊಡನೆ ಅಲ್ಲಾಹನ ಹೆಸರಲ್ಲಿ ಕೇಳುತ್ತೇನೆ. ಆಗ ಹಜರತ್ ತಲಹಾ ರಜಲಾನ್ಹು ಹೇಳಿದರು, ಅಲ್ಲಾಹನಾಣೆ, ಇದು ಸರಿಯೇ ಆಗಿದೆ. ಆಗ ಸುತ್ತಮುತ್ತಲೂ ಇದ್ದ ವಿರೋಧಿಗಳು ಹಜರತ್ ತಲಹರೊಡನೆ ನೀವೇಕೆ ಹೀಗೆ ಹೇಳಿದ್ದೀರಿ ಎಂದು ಕೇಳಿದರು. ಆಗ ಹಜರತ್ ತಲಹಾ ರಜಲಾನ್ಹು ಬಹಳ ಧೈರ್ಯದಿಂದ ಹೀಗೆ ಹೇಳಿದರು, ಹಜರತ್ ಉಸ್ಮಾನ್ ರಜಲಾನ್ಹು ನನ್ನೊಡನೆ ಅಲ್ಲಾಹನ ಮೇಲೆ ಆಣೆ ಹಾಕಿ ಕೇಳಿದ್ದರು. ಅದು ಸಹ ನನ್ನ ಕಣ್ಣ ಮುಂದೆ ನಡೆದ ಘಟನೆಯ ಬಗ್ಗೆ ಕೇಳಿದ್ದರು. ಹೀಗಿರುವಾಗ ನಾನು ಅದಕ್ಕೆ ಸಾಕ್ಷ್ಯ ವಹಿಸಬೇಡವೇ? ನನಗಂತೂ ಸುಳ್ಳು ಹೇಳಲು ಸಾಧ್ಯವಿಲ್ಲ. ನಿಮಗೆ ವಿರೋಧವಿದ್ದರೆ ಮಾಡುತ್ತಾ ಇರಿ. ಹಜರತ್ ರುಕಿಯಾ ರಜಲಾನ್ಹರ ನಿಧನ ಮತ್ತು ಹಜರತ್ ಉಸ್ಮಾನ್ ರಜಲಾನ್ಹರ ಹಜರತ್ ಉಮ್ಮೆ ಕುಲ್ಸುಮ್ರೊಂದಿಗೆ ನಡೆದ ವಿವಾಹದ ಘಟನೆ ಹೀಗೆ ವರದಿಯಾಗಿದೆ. ಅಬ್ದುಲ್ಲಾ ಬಿನ್ ಮಕ್ಕನಫ್ ಬಿನ್ ಹಾರಿಸಾ ಅನ್ಸಾರಿ ವರದಿ ಮಾಡುತ್ತಾರೆ, ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬದರ್ ಯುದ್ಧಕ್ಕಾಗಿ ರವಾನೆ ಆಗುವಾಗ ಹಜರತ್ ಉಸ್ಮಾನ್ ರಜಲಾನ್ಹರನ್ನು ತನ್ನ ಮಗಳಾದ ಹಜರತ್ ರುಕಿಯಾ ರಜಲಾನ್ಹರ ಬಳಿ ಬಿಟ್ಟರು. ಹಜರತ್ ರುಕಿಯಾ ರಜಲಾನ್ಹ ರೋಗಿಯಾಗಿದ್ದರು. ಬದರ್ ಯುದ್ಧದಲ್ಲಿ ಅಲ್ಲಾಹನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ನೀಡಿದ ವಿಜಯದ ಸಂತೋಷ ವಾರ್ತೆಯನ್ನು ಹೇಳುತ್ತಾ ಹಜರತ್ ಝೈದ್ ಬಿನ್ ಹಾರಿಸಾ ಮದೀನಕ್ಕೆ ಬಂದ ದಿನ ಹಜರತ್ ರುಕಿಯಾ ರಜಲಾನ್ಹ ನಿಧನರಾದರು. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಉಸ್ಮಾನ್ರಿಗೆ ಬದರ್ನ ಯುದ್ಧ ಸಂಪತ್ತಿನಿಂದ ಒಂದು ಭಾಗವನ್ನು ನಿಶ್ಚಯಿಸಿದರು. ಬದರ್ ಯುದ್ಧದಲ್ಲಿ ಭಾಗವಹಿಸಿದ್ದವರಿಗೆ ಸಿಗುವಷ್ಟೇ ಭಾಗ ಅವರಿಗೂ ಸಿಕ್ಕಿತ್ತು. ಹಜರತ್ ರುಕಿಯಾ ರಜಲಾನ್ಹರ ಮರಣದ ನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಮಗಳಾದ ಉಮ್ಮೆ ಕುಲ್ಸುಮರ ವಿವಾಹ ಹಜರತ್ ಉಸ್ಮಾನ್ ಬಿನ್ ಅಫ್ಫಾನ್ರೊಂದಿಗೆ ಮಾಡಿಸಿಕೊಟ್ಟರು. ಹಜರತ್ ಅಬೂ ಹುರೈರಾ ರಜಲಾನ್ಹು ವರದಿ ಮಾಡುತ್ತಾರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಉಸ್ಮಾನ್ರನ್ನು ಮಸೀದಿಯ ಬಾಗಿಲ ಬಳಿ ಭೇಟಿಯಾಗಿ ಹೀಗೆ ಕೇಳಿದರು, ಹೇ ಉಸ್ಮಾನ್, ಜಿಬ್ರೀಲ್ ನನಗೆ ಹೀಗೆ ತಿಳಿಸಿದ್ದಾರೆ, ರುಕಿಯಾಗೆ ನೀಡಲಾದಷ್ಟೇ ಮಹರ್ನೊಂದಿಗೆ ಉಮ್ಮೆ ಕುಲ್ಸುಮಿನ ನಿಕಾಹನ್ನು ನೀವು ಅವರೊಡನೆ ಉತ್ತಮವಾಗಿ ವರ್ತಿಸಬೇಕು ಎಂಬ ಷರತ್ತಿನೊಂದಿಗೆ ಅಲ್ಲಾಹನು ನಿಮ್ಮೊಂದಿಗೆ ಮಾಡಿದ್ದಾನೆ. ಎಂದರೆ ಎರಡನೇ ಮಗಳ ನಿಕಾಹನ್ನು ಸಹ ಹಜರತ್ ಉಸ್ಮಾನರೊಡನೆ ಮಾಡಲು ಅಲ್ಲಾಹನು ಹೇಳಿದನು. ಹಜರತ್ ಆಯಿಷಾ ರಜಲಾನ್ಹ ವರದಿ ಮಾಡುತ್ತಾರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉಮ್ಮೆ ಕುಲ್ಸುಮ್ರ ವಿವಾಹವನ್ನು ಹಜರತ್ ಉಸ್ಮಾನ್ರೊಂದಿಗೆ ಮಾಡಿಕೊಟ್ಟಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಉಮ್ಮೆ ಐಮರರೊಡನೆ ಹೇಳಿದರು, ನನ್ನ ಮಗಳಾದ ಉಮ್ಮೆ ಕುಲ್ಸುಮ್ರನ್ನು ತಯಾರು ಮಾಡಿ ಉಸ್ಮಾನ್ರ ಬಳಿ ಬಿಟ್ಟು ಬಾ, ಅವರ ಮುಂದೆ ಡೋಲು ಬಾರಿಸು. ಹೀಗೆ ಅವರು ಹಾಗೆಯೇ ಮಾಡಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 3 ದಿನಗಳ ನಂತರ ಅದು ಉಮ್ಮೆ ಕುಲ್ಸುಮರ ಬಳಿಗೆ ಹೋದರು ಮತ್ತು ಹೀಗೆ ಹೇಳಿದರು, ಹೇ ನನ್ನ ಪ್ರಿಯ ಪುತ್ರಿ, ನಿನ್ನ ಪತಿಯ ಬಗ್ಗೆ ನಿನ್ನ ಅಭಿಪ್ರಾಯವೇನು? ಹಜರತ್ ಉಮ್ಮೆ ಕುಲ್ಸುಮ್ ಹೇಳಿದರು, ಅವರು ಅತ್ಯುತ್ತಮ ಪತಿಯಾಗಿರುವರು. ಹಜರತ್ ಉಮ್ಮೆ ಕುಲ್ಸುಮ್ ಹಜರತ್ ಉಸ್ಮಾನ್ ರಜಲಾನ್ಹರ ಬಳಿ ಹಿಜ್ರಿ 9 ಇದ್ದರು. ಅನಂತರ ಅವರು ರೋಗಿಯಾಗಿ ಮೃತಪಟ್ಟರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನಾಜಾ ನಮಾಜನ್ನು ನಿರ್ವಹಿಸಿದರು ಮತ್ತು ಅವರ ಗೋರೆಯ ಬಳಿ ಕುಳಿತುಕೊಂಡರು. ಹಜರತ್ ಅನಸ್ ವರದಿ ಮಾಡುತ್ತಾರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಉಮ್ಮೆ ಕುಲ್ಸುಮರ ಗೋರೆಯ ಬಳಿ ಕುಳಿತಿದ್ದಾಗ ಅವರ ಕಣ್ಣುಗಳಿಂದ ಕಣ್ಣೀರು ಸುರಿಯುತ್ತಿರುವುದನ್ನು ನಾನು ಕಂಡೆನು. ಬುಖಾರಿಯಲ್ಲಿ ಈ ಘಟನೆ ಹೀಗೆ ವರದಿಯಾಗಿದೆ. ಹಜರತ್ ಅನಸ್ ಬಿನ್ ಮಾಲಿಕ್ರಿಂದ ಹಿಲಾಲ್ ವರದಿ ಮಾಡುತ್ತಾರೆ, ನಾವು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮಗಳ ಜನಾಜದಲ್ಲಿ ಇದ್ದವು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಬ್ರಿನ ಬಳಿ ಕುಳಿತುಕೊಂಡಿದ್ದರು. ಅವರ ಕಣ್ಣುಗಳಿಂದ ಕಣ್ಣೀರು ಸುರಿಯುತ್ತಿರುವುದನ್ನು ನಾನು ಕಂಡೆನು. ಒಂದು ವರದಿಯ ಪ್ರಕಾರ ಹಜರತ್ ಉಮ್ಮೆ ಕುಲ್ಸುಮ್ ವಫಾತಾದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನನಗೆ 3ನೇ ಪುತ್ರಿ ಇರುತ್ತಿದ್ದರೆ ಅವಳ ವಿವಾಹವನ್ನು ಸಹ ಹಜರತ್ ಉಸ್ಮಾನ್ರೊಂದಿಗೆ ಮಾಡುತ್ತಿದ್ದೆ. ಹಜರತ್ ಇಬ್ನು ಅಬ್ಬಾಸ್ ವರದಿ ಮಾಡುತ್ತಾರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಸ್ಥಳದಿಂದ ದಾಟಿ ಹೋಗುತ್ತಿದ್ದಾಗ ಹಜರತ್ ಉಸ್ಮಾನ್ ರಜಲಾನ್ಹು ಹಜರತ್ ಉಮ್ಮೆ ಕುಲ್ಸುಮ್ ಬಿನ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ನಿಧನದ ದುಃಖದಿಂದ ಅಳುತ್ತಿರುವುದನ್ನು ಕಂಡರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರೊಂದಿಗೆ ಹಜರತ್ ಅಬೂಬಕರ್ ರಜಲಾನ್ಹು ಮತ್ತು ಹಜರತ್ ಉಮರ್ ರಜಲಾನ್ಹು ಸಹ ಇದ್ದರು. ನೀವು ಯಾಕೆ ಅಳುತ್ತಿದ್ದೀರಿ ಎಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಡನೆ ಕೇಳಿದರು. ಹಜರತ್ ಉಸ್ಮಾನ್ ಹೇಳಿದರು, ಅಲ್ಲಾಹನ ರಸೂಲರೇ, ನಿಮ್ಮ ಅಳಿಯನೆಂಬ ನನ್ನ ಸಂಬಂಧ ಕೊನೆಗೊಂಡ ಕಾರಣದಿಂದ ಅಳುತ್ತಿದ್ದೇನೆ. ನಿಮ್ಮ 2 ಮಕ್ಕಳು ಸಹ ಮೃತಪಟ್ಟರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅಳಬೇಡ, ಯಾರ ಕೈಯಲ್ಲಿ ನನ್ನ ಜೀವವಿದೆಯೋ ಅವನ ಹೆಸರಲ್ಲಿ ಆಣೆ ಹಾಕಿ ಹೇಳುತ್ತೇನೆ, ನನಗೆ 100 ಪುತ್ರಿಯರು ಇದ್ದು ಅವರಲ್ಲಿ ಪ್ರತಿಯೊಬ್ಬರೂ ಒಬ್ಬೊಬ್ಬರಾಗಿ ಮೃತಪಟ್ಟರು. ನಾನು ಪ್ರತಿಯೊಬ್ಬರ ನಂತರ ಅವರ ವಿವಾಹವನ್ನು ನಿಮಗೆ ಮಾಡಿಕೊಡುತ್ತಿದ್ದೆ.
ಆ 100ರಲ್ಲಿ ಒಬ್ಬರು ಬಾಕಿಯಾಗಿ ಉಳಿದ ತನಕ ಹೀಗೆ ಮಾಡುತ್ತಿದ್ದೆ. ಹೇಗಿದ್ದರೂ ಇದು ಎರಡೂ ಕಡೆಯಿಂದ ಪರಸ್ಪರ ಇದ್ದ ಪ್ರೇಮದ ಒಂದು ಪ್ರಕಟಣೆಯಾಗಿತ್ತು. ಇದು ಹಜರತ್ ಉಸ್ಮಾನ್ ರಜಲಾನರಿಗೆ ಇದ್ದ ಒಂದು ಚಿಂತೆಯಾಗಿತ್ತು. ಈ ಸಂಬಂಧದ ನಂಟನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೆಲೆನಿಲ್ಲಿಸಿದರು. ಈ ಸಂಬಂಧ ಸದಾ ನೆಲೆನಿಲ್ಲುವುದು ಎಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಭರವಸೆ ಕೊಟ್ಟರು. ಉಳಿದ ಪ್ರಸ್ತಾಪ ಮುಂದಿನ ಬಾರಿ ಮಾಡುತ್ತೇನೆ ಇನ್ಶಾ ಅಲ್ಲಾ. ಪ್ರತಿ ಜುಮಾದಲ್ಲಿ ನಿಮ್ಮ ಗಮನವನ್ನು ಪಾಕಿಸ್ತಾನದ ಅಹಮದಿಯರಿಗಾಗಿ ದುಆ ಮಾಡುವ ಕಡೆಗೆ ಸೆಳೆಯುತ್ತಿದ್ದೇನೆ. ಈಗಲೂ ದುಆ ಮಾಡಲು ಹೇಳಬಯಸುತ್ತೇನೆ. ಎದುರಾಳಿಗಳು ತಮ್ಮ ಭಾವನೆಯಲ್ಲಿ ನಮ್ಮ ಕರ್ಮರಂಗವನ್ನು ಸಂಕುಚಿತಗೊಳಿಸುತ್ತಿದ್ದಾರೆ. ಆದರೆ ಅತ್ಯುನ್ನತನಾದ ಅಲ್ಲಾಹನು ಇದ್ದಾನೆ ಮತ್ತು ಅವನ ವಿಧಿ ಸಹ ಚಾಲ್ತಿಯಲ್ಲಿದೆ ಎಂದು ಅವರಿಗೆ ಗೊತ್ತಿಲ್ಲ. ಅವನು ತನ್ನ ವಲಯವನ್ನು ಅವರ ಮೇಲೆ ಸಂಕುಚಿತಗೊಳಿಸುತ್ತಿದ್ದಾನೆ. ಆ ವಲಯ ಸಂಕುಚಿತಗೊಂಡರೆ ಅದರಿಂದ ಪರಾರಿಯಾಗಲು ಸಾಧ್ಯವಿಲ್ಲ. ಅಲ್ಲಾಹನು ಆ ಜನರಿಗೆ ಬುದ್ಧಿ ಕೊಡಲಿ. ಈ ಜನರು ಈಗಲಾದರೂ ವಿವೇಕದಿಂದ ವರ್ತಿಸಬೇಕು, ನ್ಯಾಯದಿಂದ ನಡೆಯಬೇಕು, ಅನಾವಶ್ಯಕವಾದ ದೌರ್ಜನ್ಯ ಮತ್ತು ಅತಿರೇಕದಿಂದ ಬಿಟ್ಟು ನಿಲ್ಲಬೇಕು. ಅದೇ ರೀತಿಯಲ್ಲಿ ಅಲ್ಜೀರಿಯಾದ ಜನರಿಗಾಗಿಯೂ ದುಆ ಮಾಡಿರಿ. ಅವರು ಈಮಾನಿನಲ್ಲಿ ನೆಲೆಯೂರುವಂತೆ ಆಗಲಿ. ಅದೇ ರೀತಿಯಲ್ಲಿ ಕೆಲವು ಬೇರೆ ಸ್ಥಳಗಳಲ್ಲಿಯೂ ಅಹಮದಿಯರನ್ನು ಶಕ್ತವಾಗಿ ವಿರೋಧಿಸಲಾಗುತ್ತಿದೆ. ಅಲ್ಲಾಹನು ಪ್ರತಿಯೊಂದು ಸ್ಥಳದಲ್ಲಿ ಪ್ರತಿಯೊಬ್ಬ ಅಹಮದಿಯನ್ನು ಎಲ್ಲ ರೀತಿಯಲ್ಲಿ ಸಂರಕ್ಷಿಸಲಿ. ನಮಾಜಿನ ನಂತರ ನಾನು ಕೆಲವು ಜನಾಜಾ ಗಾಯಿಬ್ ಸಹ ನಿರ್ವಹಿಸುವನು. ಅವರ ಬಗೆಗಿನ ಪ್ರಸ್ತಾಪವನ್ನು ನಾನಿಲ್ಲಿ ಮಾಡುತ್ತೇನೆ. ಮೊದಲನೇದಾಗಿ ಸನ್ಮಾನ್ಯ ಮೌಲಾನಾ ಸುಲ್ತಾನ್ ಮಹಮೂದ್ ಅನ್ವರ್ ಸಾಹೇಬ್ರದ್ದಾಗಿದೆ. ಅವರು ಮಾಜಿ ನಾಜಿರ್ ಇಸ್ಲಾಹ್ ಇರ್ಷಾದ್ ಮರ್ಕಜಿಯಾ, ನಾಜಿರ್ ಖದ್ಮತೆ ಖಲ್ಕ್ ದರ್ವೇಶಾನ್ ಮತ್ತು ನಾಜಿರ್ ಇಸ್ಲಾಹ್ ಇರ್ಷಾದ್ ರಿಶ್ತಾನಾಥ ಸಹ ಆಗಿದ್ದರು. ಜನವರಿ 11ರಂದು ರಬ್ಬುವದಲ್ಲಿ ಸುಮಾರು 88ನೇ ವಯಸ್ಸಿನಲ್ಲಿ ನಿಧನರಾದರು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ಇವರ ತಂದೆಯ ಹೆಸರು ಚೌಧರಿ ಮೊಹಮ್ಮದ್ ದೀನ್ ಎಂದಾಗಿತ್ತು ಮತ್ತು ತಾಯಿಯ ಹೆಸರು ರಹಮತ್ ಬೀಬಿ ಎಂದಾಗಿತ್ತು. ಇವರ ತಂದೆ 1928ರಲ್ಲಿ ಹಜರತ್ ಖಲೀಫತುಲ್ ಮಸೀಹ್ ಸಾನಿಯರ ಕೈಯಲ್ಲಿ ಬಯತ್ ಮಾಡಿ ಅಹಮದಿಯತ್ತಿನಲ್ಲಿ ಪ್ರವೇಶಿಸಿದರು. ಮೌಲಾನಾ ಸುಲ್ತಾನ್ ಮಹಮೂದ್ ಸಾಹಿಬ್ ಅವರ ಏಕ ಮಗನಾಗಿದ್ದರು. ಮೌಲಾನಾ ಸುಲ್ತಾನ್ ಮಹಮೂದ್ ಸಾಹಿಬ್ ಮಿಡಲ್ ತನಕ ಶಿಕ್ಷಣ ಪಡೆದ ನಂತರ ಏಪ್ರಿಲ್ 1946ರಲ್ಲಿ ವಕ್ಫ್ ಮಾಡಿದ ನಂತರ ಮದ್ರಸಾ ಅಹಮದಿಯಾ ಕಾದ್ಯಾನಿನಲ್ಲಿ ಪ್ರವೇಶನ ಪಡೆದರು. ಪಾಕಿಸ್ತಾನದ ನಿರ್ಮಾಣದ ನಂತರ ಅಹಮದ್ ನಗರದಲ್ಲಿಯ ಜಾಮಿಯಾ ಅಹಮದಿಗೆ ಹೋದರು. ಅಲ್ಲಿಂದ 1952ರಲ್ಲಿ ಮೌಲವಿ ಫಾಜಿಲಿನ ಪರೀಕ್ಷೆಯನ್ನು ಬರೆದರು ಮತ್ತು ಏಪ್ರಿಲ್ 1956ರಲ್ಲಿ ಜಾಮಿಯಾ ಅಹಮದಿಂದ ಶಾಹಿದ್ ಡಿಗ್ರಿ ಪಡೆದರು. ಚೌಧರಿ ಸಾದುದ್ದೀನ್ ಸಾಹೇಬರ ಮಗಳಾದ ಮಹಮೂದಾ ಶೌಕತ್ ಸಾಹೇಬರನ್ನು ಇವರು ವಿವಾಹವಾದರು. ಅವರ ನಿಕಾಹನ್ನು 1960ರಲ್ಲಿ ಜಲ್ಸಾ ಸಾನಾದ ಸಂದರ್ಭದಲ್ಲಿ ಮೌಲಾನಾ ಜಲಾಲುದ್ದೀನ್ ಸಾಹಿಬ್ ಶಮ್ಸ್ ನಡೆಸಿದ್ದರು. ಅವರಿಂದ ಅವರಿಗೆ 4 ಗಂಡು ಮಕ್ಕಳು ಮತ್ತು 2 ಹೆಣ್ಮಕ್ಕಳಿದ್ದರು. ಅವರ ಒಬ್ಬ ಮಗನಾದ ಎಹ್ಸಾನ್ ಮಹಮೂದ್ ವಕ್ಫೆ ಜಿಂದಗಿಯಾಗಿರುವರು. ರಬುವಾದ ತೆಹರೀಕ್ ಜದೀದನ ಆಫೀಸ್ನಲ್ಲಿ ಸೇವೆ ಮಾಡುವ ಸೌಭಾಗ್ಯವನ್ನು ಪಡೆಯುತ್ತಿದ್ದಾರೆ. ಸನ್ಮಾನ್ಯ ಮೌಲಾನಾ ಸಾಹೇಬರ ಮೊದಲ ಪೋಸ್ಟಿಂಗ್ ಪಾಕಿಸ್ತಾನದ ಗುಜರಾತ್ನಲ್ಲಾಗಿತ್ತು. ಅದೇ ರೀತಿಯಲ್ಲಿ ಮುಬಲ್ಲಿಗ್ ಎಂಬ ನೆಲೆಯಲ್ಲಿ ಪಾಕಿಸ್ತಾನದ ಹಲವು ಪಟ್ಟಣಗಳಲ್ಲಿ ಸೇವೆಗಳನ್ನು ಸಲ್ಲಿಸುತ್ತಿದ್ದರು. 1974ರಿಂದ 1978ರ ತನಕ ಗಾನದಲ್ಲಿ ಸಹ ಇದ್ದರು. ನಾನು ಅಲ್ಲಿದ್ದಾಗ ಅವರಲ್ಲಿದ್ದರು. ಅವರು ಬಹಳ ನಿಸ್ವಾರ್ಥರಾಗಿ ಅಲ್ಲಿ ಸೇವೆ ಸಲ್ಲಿಸುವುದನ್ನು ನಾನು ಕಂಡಿದ್ದೇನೆ. 1982ರಿಂದ 1983ರ ತನಕ ಸೆಕ್ರೆಟರಿ ಮಜ್ಲಿಸ್ ಕಾರ್ ಪರ್ದಾಜ್ ಸಹ ಆಗಿದ್ದರು. ಅನಂತರ ಅವರು 1983ರಲ್ಲಿ ಸದರ್ ಮಜ್ಲಿಸ್ ಕಾರ್ ಪರ್ದಾಜ್ ಆಗಿ ನಿಶ್ಚಯಿಸಲ್ಪಟ್ಟರು. 1983ರಿಂದ 1998ರ ತನಕ ನಾಜಿರ್ ಇಸ್ಲಾಹ್ ಇರ್ಷಾದ್ ಮರ್ಕಜಿ ಆಗಿದ್ದರು. ಅನಂತರ 2011ರ ತನಕ ನಾಜಿರ್ ಖದ್ಮತೆ ದರ್ವೇಶಾನ್ ಆಗಿದ್ದರು. ಅನಂತರ 2011ರಿಂದ 2017 ತನಕ ನಾಜಿರ್ ನಿಷ್ಠಾನಾಥ್ ಆಗಿದ್ದರು. ರೋಗದ ಕಾರಣದಿಂದ 2017ರಲ್ಲಿ ನಿವೃತ್ತರಾದರು. ಅವರಿಗೆ ತಬ್ಲೀಗ್ ಮಾಡುವ, ಜನರೊಂದಿಗೆ ಮಾತುಕತೆ ನಡೆಸುವ ಮತ್ತು ಭಾಷಣ ಮಾಡುವ ಸಾಮರ್ಥ್ಯ ತುಂಬ ಇತ್ತು. ವಿವಿಧ ವಿಭಾಗಕ್ಕೆ ಸಂಬಂಧಿಸಿದ ಜನರೊಂದಿಗೆ ಮತ್ತು ಪಂಡಿತರೊಂದಿಗೆ ಭಿನ್ನಾಭಿಪ್ರಾಯವಿರುವ ವಿಷಯಗಳಲ್ಲಿ ಮಾತುಕತೆ ನಡೆಸಿದ ಹಲವು ಘಟನೆಗಳು ಇವೆ. ಬಹಳ ಉತ್ತಮವಾದ ಉತ್ತರಗಳನ್ನು ಕೊಡುತ್ತಿದ್ದರು. ನಾನು ಹೇಳಿದಂತೆ ಉತ್ತಮ ಭಾಷಣಗಾರರಾಗಿದ್ದರು. ಕೇಳುಗರನ್ನು ತನ್ನ ಕಡೆಗೆ ಸೆಳೆಯುತ್ತಿದ್ದರು. ನಮಗೆ ಮಾರ್ಗದರ್ಶಿಯಾಗಿದ್ದರು ಎಂದು ಇವರೊಂದಿಗೆ ಕೆಲಸ ಮಾಡುತ್ತಿದ್ದ ಮೊಬಲಿಗರು ಸಹ ಬರೆದಿದ್ದಾರೆ. ಅತ್ಯಂತ ಕರುಣೆಯಿಂದ ವರ್ತಿಸುತ್ತಿದ್ದರು. ಸ್ವತಃ ತಹಜ್ಜುದ್ ಮತ್ತು ಆರಾಧನೆ ನಡೆಸುವವರು ಹಾಗೂ ಜನರನ್ನು ಮತ್ತು ವಿಶೇಷವಾಗಿ ಮೊಬಲಿಗರನ್ನು ತಹಜ್ಜುದ್ ಹಾಗೂ ಆರಾಧನೆ ಮಾಡಲು ಉಪದೇಶಿಸುತ್ತಿದ್ದರು. ಖಿಲಾಫತಿನೊಂದಿಗೆ ನಿಷ್ಠೆ ಮತ್ತು ಅನುಸರಣೆಯ ಒಂದು ಅಸಾಮಾನ್ಯವಾದ ಮಟ್ಟವನ್ನು ಹೊಂದಿದ್ದರು. ಖಲೀಫತುಲ್ ಮಸೀಹ್ ರಾಬಿಯರ ಕಾಲದಲ್ಲಿ ಕೆಲವು ಪರೀಕ್ಷಣೆಗಳನ್ನು ಅಲ್ಪವಾಗಿ ಅವರಿಗೆ ಎದುರಿಸಬೇಕಾಗಿ ಬಂದಿತ್ತು. ಆದರೆ ಪರಿಪೂರ್ಣ ನಿಷ್ಠೆಯೊಂದಿಗೆ ಅವರು ಆ ಕಾಲವನ್ನು ಕಳೆದರು ಮತ್ತು ಇತರರ ಅಡಿಯಲ್ಲಿ ಇದ್ದುಕೊಂಡು ಸಹ ಕೆಲಸ ಮಾಡಿದ್ದರು. ನೀವು ಮೊದಲು ನಾಜಿರ್ ಆಗಿದ್ದೀರಿ, ಈಗ ನಾಜಿರ್ ಎಂಬ ನೆಲೆಯ ಬದಲಿಗೆ ಬೇರೆ ನಾಜಿರಿನ ಕೆಳಗೆ ಕೆಲಸ ಮಾಡಬೇಕಾಗಿ ಬಂದಿದೆ ಎಂದು ಒಮ್ಮೆ ಒಬ್ಬರು ಅವರೊಡನೆ ಹೇಳಿದಾಗ ಅವರು ಅದಕ್ಕೆ ಉತ್ತರವಾಗಿ ಹೀಗೆ ಹೇಳಿದರು: ಯಾರ ಅವಶ್ಯಕತೆ ಎಲ್ಲಿದೆ ಎಂದು ಖಲೀಫರಿಗೆ ಹೆಚ್ಚು ಗೊತ್ತಿದೆ. ನಾನು ವಕ್ಫ್ ಮಾಡಿದ್ದೇನೆ. ನನಗೆ ಕಸಗುಡಿಸುವ ಕೆಲಸ ಕೊಟ್ಟರೂ ನಾನು ಖಲೀಫರ ನಿರ್ದೇಶನದಂತೆ ಅದನ್ನೇ ಮಾಡುವನು. ಈ ಸಂಗತಿಯನ್ನು ಮುರಬ್ಬಿಗಳು
ಮತ್ತು ಅವರ ಮಗಳು ಸಹ ಬರೆದಿರುವರು. ಅಲ್ಲಾಹನ ಅನಂತರ ಅವರ ಸ್ಥಿತಿಯನ್ನು ಸುಧಾರಿಸಿದನು. ಅವರ ಪರಿಪೂರ್ಣ ನಿಷ್ಠೆ ಮತ್ತು ಅನುಸರಣೆಯ ಮಾದರಿಯನ್ನು ಅಲ್ಲಾಹನು ಸ್ವೀಕರಿಸಿದನು ಎಂದು ನಾನು ತಿಳಿಯುತ್ತೇನೆ. ಅನಂತರ ಅವರು ಪುನಃ ಸದರ್ ಅಂಜುಮನ್ ಅಹ್ಮದಿಯಾದ ಮೆಂಬರ್ ಮತ್ತು ನಾಜಿರ್ ಸಹ ಆದರು. ಅವರು ಎಲ್ಲಿದ್ದರೂ ಅಮೀರರೊಂದಿಗೆ ಸಂಪೂರ್ಣವಾಗಿ ಸಹಕರಿಸಿ ಅನುಸರಣೆಯ ಮಾದರಿಯನ್ನು ತೋರಿಸುತ್ತಿದ್ದರು. ಕರಾಚಿಯಲ್ಲೂ ಮತ್ತು ಇತರ ಸ್ಥಳಗಳಲ್ಲೂ ಅಲ್ಲಾಹನ ಅವರೊಂದಿಗೆ ಮಗ್ಫಿರತ್ ಮತ್ತು ಕಾರಣದಿಂದ ವರ್ತಿಸಲಿ. ಅವರ ಮಕ್ಕಳಿಗೂ ಅವರ ಒಳಿತುಗಳನ್ನು ಜಾರಿಯಲ್ಲಿರಿಸಲು ಸೌಭಾಗ್ಯ ನೀಡಲಿ. ಅವರು ಕೆಲವು ಶೈಕ್ಷಣಿಕ ಕೆಲಸವನ್ನು ಸಹ ಮಾಡಿದರು. ಕೆಲವು ಪುಸ್ತಕಗಳನ್ನು ಬರೆದಿರುವರು. 1 ಕಲಿಮಾ ತಯ್ಯಿಬಾ ಕಿ ಅಜ್ಮತ್ ಕಾ ಕಿಯಾಮ್, ಅಹ್ಮದಿ ಕಿ ಪಹಚಾನ್. 2 ಅಲ್ಲಾ ತಾಲಾ, ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಕುರಾನ್ ಕರೀಮ್ ಔರ್ ಖಾನಾ ಕಾಬಾ. 3 ಜಮಾತ್ ಅಹ್ಮದಿಯಾ ಕಾ ತಾದಾದ್ ಕಾ ಮಸಲಾ. 4 ನಿಜಾಮ್ ನಿಫಾಜ್ ಶರಿಯತ್ ಮೇ ನಾಕಾಮಿ ಕೆ ಅಸ್ಬಾಬ್. 5 ತೌಹೀನೆ ರಿಸಾಲತ್ ಕಿ ಸಜಾ. ಹೇಗಿದ್ದರೂ ಇವು ಅವರ ಸಾಹಿತ್ಯ ರಂಗದ ಕೆಲಸಗಳಾಗಿವೆ. ನಾನು ಹೇಳಿದಂತೆ ಬಹಳ ಉತ್ತಮವಾಗಿ ಕೆಲಸ ಮಾಡುವವರಾಗಿದ್ದರು. ಅಲ್ಲಾಹನ ಅವರೊಂದಿಗೆ ಕಾರುಣ್ಯ ಮತ್ತು ಮಗ್ಫಿರತ್ನಿಂದ ವರ್ತಿಸಲಿ. 2ನೇ ಜನಾಜಾ ಮೌಲಾನಾ ಮೊಹಮ್ಮದ್ ಉಮರ್ ಸಾಹೇಬ್ರದ್ದಾಗಿದೆ. ಅವರು ಕಾದ್ಯಾನಿನ ಮಾಜಿ ನಾಜಿರ್ ಇಸ್ಲಾಹ್ ಇರ್ಷಾದ್ ಮರ್ಕಜಿ ಆಗಿದ್ದರು. ಅವರು ಪಿ.ಕೆ. ಇಬ್ರಾಹಿಂ ಸಾಹೇಬರ ಮಗನಾಗಿದ್ದರು. ಜನವರಿ 21ರಂದು 87ನೇ ವಯಸ್ಸಿನಲ್ಲಿ ನಿಧನರಾದರು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ದಿವಂಗತರು ಕೇರಳದವರಾಗಿದ್ದರು. ಇವರ ತಂದೆಯವರಾದ ಇಬ್ರಾಹಿಂ ಕುಟ್ಟಿ ಸಾಹೇಬರು ಜಮಾತಿನ ಕಠಿಣ ವಿರೋಧಿ ಮತ್ತು ಶತ್ರುವಾಗಿದ್ದರು. ಮೌಲಾನಾ ಸಾಹೇಬರ ಜನನಕ್ಕೆ 10 ವರ್ಷ ಮುಂಚಿತವಾಗಿ ತಂದೆಯವರು ವ್ಯಾಪಾರಕ್ಕಾಗಿ ಮುಂಬೈಗೆ ಹೋಗಿದ್ದರು. ಆ ದಿನಗಳಲ್ಲಿ ಮುಂಬೈಯಲ್ಲಿ ಸಾಕಷ್ಟು ಅಹ್ಮದಿಯರು ವ್ಯಾಪಾರ ಮಾಡುತ್ತಿದ್ದರು. ಮುಂಬೈಯಲ್ಲಿ ಮಾಲಬಾರಿನ ಕೆಲವು ಅಹ್ಮದಿಯರೊಂದಿಗೆ ಅವರು ಭೇಟಿಯಾಯಿತು. ಅಹ್ಮದಿಯ ವಿಶ್ವಾಸದ ಬಗ್ಗೆ ಮಾತುಕತೆ ನಡೆಯಿತು. 1924ರಲ್ಲಿ ಹಜರತ್ ಖಲೀಫತುಲ್ ಮಸೀಹರು ಮುಂಬೈಗೆ ಹೋದಾಗ ಖಲೀಫತುಲ್ ಮಸೀಹರ ಕೈಯಲ್ಲಿ ಬಯತ್ ಮಾಡಿಕೊಂಡು ಅಹ್ಮದಿ ಜಮಾತಿಗೆ ಪ್ರವೇಶಿಸುವ ಸೌಭಾಗ್ಯವನ್ನು ಪಡೆದರು. ಅನಂತರ ಅವರಿಗೆ ಕಾದ್ಯಾನಿಗೆ ಬರಲು ಸಹ ಸೌಭಾಗ್ಯ ಲಭಿಸಿತು. ಮೌಲಾನಾ ಉಮರ್ ಸಾಹೇಬರು 1954ರಲ್ಲಿ ಕಾದ್ಯಾನಿಗೆ ಬಂದಿದ್ದರು. ಆವಾಗ ದೇಶದ ವಿಭಜನೆ ನಂತರ ಜಾಮಿಯಾ ಅಹ್ಮದಿಯಾ ಪುನಃ ಶುರುವಾಗಿತ್ತು. 1955ರಲ್ಲಿ ಮದ್ರಸದಲ್ಲಿ ಪ್ರವೇಶಿಸಿದ್ದರು. 1961ರಲ್ಲಿ ಮದ್ರಸಾ ಅಹ್ಮದಿಯಾ ಮತ್ತು ಪಂಜಾಬ್ ಯೂನಿವರ್ಸಿಟಿಯಿಂದ ಮೌಲವಿ ಫಾಜಲಿನ ಪರೀಕ್ಷೆ ತೇರ್ಗಡೆ ಮಾಡಿದ ನಂತರ 1 ವರ್ಷ ತನಕ ಮದ್ರಸೆಯಲ್ಲಿ ಕಲಿಸುತ್ತಿದ್ದರು. ವಿದ್ಯಾರ್ಥಿಯಾಗಿದ್ದಾಗ ಹಜರತ್ ಮಸೀಮ್ ಅಲೈಹಿಸ್ಸಲಾಮರ ಸಹಾಬಿಯಾದ ಬಾಯ್ ಅಬ್ದುರ್ರಹ್ಮಾನ್ ಸಾಹಿಬ್ ಕಾದ್ಯಾನಿಯ ಅಭಿಲಾಷೆ ಪ್ರಕಾರ ಮೌಲಾನಾ ಸಾಹೇಬರಿಗೆ 1 ವರ್ಷದ ತನಕ ದಿನಾಲು ಬೆಳಿಗ್ಗೆ ಅವರ ಮನೆಯಲ್ಲಿ ಪವಿತ್ರ ಕುರಾನ್ ಓದಿ ಹೇಳುವ ಸೌಭಾಗ್ಯ ಪಡೆದಿದ್ದರು. 1962ರಿಂದ ತಬ್ಲೀಗಿನ ಮೈದಾನದಲ್ಲಿ ಸೇವೆ ಸಲ್ಲಿಸಲು ಶುರು ಮಾಡಿದರು. ಭಾರತದ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಕೆಲಸ ಮಾಡಿದರು. ಬಹಳ ವಿಜಯಿ ಮೊಬೆಲ್ಲಿಗರೆಂಬ ನೆಲೆಯಲ್ಲಿ ಸೇವೆ ಸಲ್ಲಿಸುತ್ತಾ ಇದ್ದರು. ತಬ್ಲೀಗಿನ ಸಭೆಗಳಲ್ಲಿ ಅವರ ಭಾಷಣಗಳು ಇರುತ್ತಿದ್ದವು. ಯಾದಗಿರಿನಲ್ಲಿ ನಡೆದ ಸಂವಾದದಲ್ಲಿ ಭಾಗವಹಿಸಿದ್ದರು. ಅದರ ಖಲೀಫತುಲ್ ಮಸೀಹ್ ರಾಬಿ ರಹಮಲ್ಲರ ವಿಶೇಷ ಮಾರ್ಗದರ್ಶನದಲ್ಲಿ 9 ದಿನಗಳು ನಿರಂತರವಾಗಿ ನಡೆದ ಕೊಯಂಬತ್ತೂರಿನ ಚಾರಿತ್ರಿಕ ಸಂವಾದದಲ್ಲಿ ಮೌಲಾನಾ ದೋಸ್ ಮೊಹಮ್ಮದ್ ಶಾಹಿದ್ ಸಾಹಿಬ್ ಮತ್ತು ಕೇಂದ್ರ ಪ್ರತಿನಿಧಿಯಾದ ಹಾಫಿಜ್ ಮುಜಫರ್ ಸಾಹಿಬ್ರೊಂದಿಗೆ ಬಹಳ ಮುಖ್ಯವಾದ ಕೆಲಸ ಮಾಡಿದ್ದರು. ಅದರ ಖಲೀಫತುಲ್ ಮಸೀಹ್ ರಾಬಿ ರಹಮಲ್ಲಾ ಒಂದು ಕಡೆ ಇವರ ಕೆಲಸವನ್ನು ಪ್ರಶಂಸಿಸುತ್ತಾ ತನ್ನ ಒಂದು ಖುತಬದಲ್ಲಿ ಹೀಗೆ ಹೇಳಿದ್ದರು: ಕೆಲವು ಜಮಾತುಗಳಲ್ಲಿ ಒಬ್ಬರೇ ವ್ಯಕ್ತಿ ಬೇಗನೆ ಜಮಾತಿನ ಭಾರವನ್ನು ಹೊರುತ್ತಾರೆ. ತರ್ಜುಮೆಗಳನ್ನು ಮಾಡಿಕೊಂಡು ವಿಫುಲವಾಗಿ ಅದನ್ನು ಪ್ರಚಾರ ಮಾಡುತ್ತಾರೆ. ಎಂದರೆ ಬೇಗನೆ ಖುತ್ಬಗಳ ತರ್ಜುಮೆ ಮಾಡಿಕೊಳ್ಳುತ್ತಾರೆ. ಅಲ್ಲಾಹನ ಅನುಗ್ರಹದಿಂದ ಇಂತಹ ಜಮಾತುಗಳು ಅಭಿವೃದ್ಧಿಗೊಳ್ಳುತ್ತವೆ. ಏಕೆಂದರೆ ಅವರಿಗೆ ಬೇಗನೆ ಕಾಲಘಟ್ಟದ ಖಲೀಫರ ಖುತಬ ಸಿಗುತ್ತದೆ. ಏನಾಗುತ್ತದೆ ಎಂದು ನಮ್ಮ ಆ ಜಮಾತಿಗೆ ಗೊತ್ತಾಗುತ್ತದೆ. ಸೌತ್ ಇಂಡಿಯಾದಲ್ಲಿ ಉರ್ದು ಅರಿಯದ ನಮ್ಮ ಇಂತಹ ಜಮಾತುಗಳಲ್ಲಿ ಮೊಬಲಿಗರಾದ ಮೌಲವಿ ಉಮರ್ ಸಾಹೇಬರಿಗೆ ಅಲ್ಲಾಹನು ಇಂತಹ ಆವೇಶವನ್ನು ನೀಡಿದ್ದಾನೆ. ಇಲ್ಲಿಂದ ಅವರ ಕಿವಿಗೆ ಶಬ್ದ ತಲುಪುವಾಗ ಅವರು ಬೇಗನೆ ಅದರ ತರ್ಜುಮೆಗಳನ್ನು ಮಾಡಿಕೊಂಡು ಬೇಗನೆ ಎಲ್ಲ ಜಮಾತುಗಳಿಗೆ ತಲುಪಿಸುತ್ತಿದ್ದರು. ಒಟ್ಟಿನಲ್ಲಿ ಬಹಳ ಪರಿಶ್ರಮದಿಂದ ಕೆಲಸ ಮಾಡುತ್ತಿದ್ದರು. ಸುಮಾರು 1 ವರ್ಷ ಫಲಸ್ತೀನಿನಲ್ಲಿ ಸಹ ಸೇವೆ ಸಲ್ಲಿಸುವ ಸೌಭಾಗ್ಯವನ್ನು ಪಡೆದರು. ಪವಿತ್ರ ಕುರಾನ್ ಮತ್ತು ಹಜರತ್ ಮಸೀಮ್ ಇಸ್ಲಾಮರ ಹಲವಾರು ಗ್ರಂಥಗಳನ್ನು ಮಲಯಾಳಂ ಮತ್ತು ತಮಿಳ್ ಭಾಷೆಗಳಲ್ಲಿ ತರ್ಜುಮೆ ಮಾಡುವ ಸೌಭಾಗ್ಯವನ್ನು ಪಡೆದಿದ್ದರು. 2007ರಲ್ಲಿ ನಾನು ಅವರನ್ನು ನಾಜಿರ್ ಇಸ್ಲಾಹ್ ಇರ್ಷಾದ್ ಮರ್ಕಜಿ ಎಂಬ ನೆಲೆಯಲ್ಲಿ, ಅನಂತರ ಅಡಿಷನಲ್ ನಾಜಿರ್ ಇರ್ಷಾದ್ ತಾಲೀಮುಲ್ ಕುರಾನ್ ಮತ್ತು ವಕ್ಫೆ ಆರ್ಜಿಯಾಗಿ ನಿಶ್ಚಯಿಸಿದೆ. ಅನಂತರ ನಾಯಿಬ್ ನಾಜಿರ್ ಆಲಾ ಆಗಿ ಸೇವೆ ಸಲ್ಲಿಸಲು ಸಹ ಸೌಭಾಗ್ಯವನ್ನು ಪಡೆದರು. ಬಹಳ ಉತ್ತಮ ರೀತಿಯಲ್ಲಿ ಅವರು ಎಲ್ಲ ಸೇವೆಗಳನ್ನು ನಿರ್ವಹಿಸಿದರು. ಮದ್ರಸಾ ಅಹ್ಮದಿಯಾದಿಂದ ತೇರ್ಗಡೆಯಾದ ನಂತರ ಅವರಿಗೆ ಒಟ್ಟು 53 ವರ್ಷಗಳ ತನಕ ಜಮಾತಿನ ಸೇವೆ ಸಲ್ಲಿಸುವ ಸೌಭಾಗ್ಯ ಲಭಿಸಿತ್ತು. ಅವರು 4 ಪುತ್ರಿಯರನ್ನು, ಅಳಿಯಂದಿರನ್ನು, ಮೊಮ್ಮಕ್ಕಳನ್ನು ಮತ್ತು ಮೊಮ್ಮಕ್ಕಳ ಮಕ್ಕಳನ್ನು ಅಗಲಿರುವರು. ಅವರು ಜಮಾತಿನ ಸೇವೆಯ ಆವೇಶವನ್ನು ಹೊಂದಿದರು. ಕುಟುಂಬದೊಂದಿಗೆ ವೈಯಕ್ತಿಕ ಯಾತ್ರೆಯಲ್ಲಿ ಇರುವಾಗಲೂ ಜಮಾತಿನ ಕೆಲಸಗಳಲ್ಲಿ, ವಿಶೇಷವಾಗಿ ತರ್ಜುಮೆಯ ಕೆಲಸಗಳಲ್ಲಿ ನಿರತರಾಗುತ್ತಿದ್ದರು. ಶ್ರೀಲಂಕಾದ ನ್ಯಾಷನಲ್ ಸದರ್ ಸಾಹೇಬರು ಬರುತ್ತಾರೆ: ಹಜರತ್ ಖಲೀಫತುಲ್ ಮಸೀಹ್ ಸಾಲಿಸ್ ರಹಮಲ್ಲರ ಅನುಗ್ರಹಿತ ನೇತೃತ್ವದಲ್ಲಿ ಮೌಲಾನಾ ಸಾಹೇಬರ ಮೊದಲ ಪೋಸ್ಟಿಂಗ್ ಕೇಂದ್ರ ಮೊಬಲಿಗ್ ಎಂಬ ನೆಲೆಯಲ್ಲಿ 1978ರಲ್ಲಿ ಅಲ್ಲಾಹನ ಅನುಗ್ರಹದಿಂದ
ಆದ ಸುವರ್ಣ ಕಾಲವು ಅಹ್ಮದೇ ಜಮಾತ್ ಶ್ರೀಲಂಕಾದ ಚರಿತ್ರೆಯಲ್ಲಿ ಸದಾ ಸುರಕ್ಷಿತವಾಗಿರುವುದು. ಅಸಾಧಾರಣವಾದ ರೀತಿಯಲ್ಲಿ ಜಮಾತಿನೊಳಗೆ ಹೊಸ ಆಧ್ಯಾತ್ಮಿಕ ಆವೇಶದೊಂದಿಗೆ ಸುಧಾರಣೆ ಮತ್ತು ಪರಿಶುದ್ಧ ಬದಲಾವಣೆ ಉಂಟಾಗಲು ಶುರುವಾಯಿತು. ದಿವಂಗತ ಮೌಲಾನಾ ಸಾಹೇಬರು ಅಲ್ಲಿ ಅಮೂಲ್ಯವಾದ ಸೇವೆಗಳನ್ನು ಸಲ್ಲಿಸಿದರು. 1994ರಲ್ಲಿ ಕೊಲಂಬೋ ಪಟ್ಟಣದ ರಾಮಕೃಷ್ಣದ ದೊಡ್ಡ ಹಾಲಿನಲ್ಲಿ ಮೌಲಾನಾ ಸಾಹೇಬರ ಶಾಂತಿ ಮತ್ತು ಏಕತೆ ವಿಷಯದಲ್ಲಿ ಒಂದು ಪ್ರಚಂಡ ಭಾಷಣ ನಡೆಯಿತು. ಅದನ್ನು ಕೇಳಲು 400ಕ್ಕಿಂತ ಹೆಚ್ಚಿನ ಜನರು ಬಂದಿದ್ದರು. ವಿಶೇಷವಾಗಿ ರಾಮಕೃಷ್ಣ ಮಿಷನ್ನ ಸದರ್ ಮತ್ತು ರಾಷ್ಟ್ರೀಯ ಹಿಂದೂ ಕಲ್ಚರಲ್ ಮಿನಿಸ್ಟರ್ ಆದ ಆನರೇಬಲ್ ದೇವರಾಜರವರು ಭಾಷಣವನ್ನು ಆಲಿಸಿ ಭಾವಾವೇಶಗೊಂಡು ಬಹಳವಾಗಿ ಶ್ಲಾಘಿಸಿದರು. ಏಕೆಂದರೆ ಈ ಭಾಷಣದಲ್ಲಿ ಮೌಲಾನಾ ಸಾಹೇಬರು ಭಗವದ್ಗೀತೆಯ ವಚನಗಳಿಂದ ಮಂತ್ರವನ್ನು ಓದಿಕೊಂಡು ಹಜರತ್ ಪೈಗಂಬರ್ ಸಲಾ ಸಲಮರ ಸತ್ಯತೆಯನ್ನು ಸಾಬೀತುಪಡಿಸಿದ್ದರು. ಆದ ಕಾರಣ ಅವರ ಈ ಚಾರಿತ್ರಿಕ ಭಾಷಣ ಇಂದು ಸಹ ಆ ಜನರ ನಡುವೆ ಜನಪ್ರಿಯವಾಗಿದೆ. ಅವರು ಹಜರತ್ ಮಸೀಮ್ ಇಸ್ಲಾಮರ 4 ಗ್ರಂಥಗಳನ್ನು ತಮಿಳು ಭಾಷೆಯಲ್ಲಿ ತರ್ಜುಮೆ ಮಾಡಿದರು. ವಿವಿಧ ವಿಷಯಗಳಲ್ಲಿ 7 ಪುಸ್ತಕಗಳನ್ನು ತಮಿಳು ಭಾಷೆಯಲ್ಲಿ ಸ್ವತಃ ಬರೆದರು. ಸಮಾಧಾನ ವಜಿ ಎಂಬ ಜಮಾತಿನ ನಿಯತಕಾಲಿಕವನ್ನು ಶುರುಮಾಡಿ ತಮಿಳುನಾಡಿನಿಂದ ಪ್ರಕಟಿಸುತ್ತಿದ್ದರು. ಅಲ್ಲಾಹನು ದಿವಂಗತರೊಂದಿಗೆ ಮಗ್ಫಿರತ್ ಮತ್ತು ಕಾರುಣ್ಯದಿಂದ ವರ್ತಿಸಲಿ, ಅವರ ಪದವಿಗಳನ್ನು ಉನ್ನತಗೊಳಿಸಲಿ, ಅವರ ಮಕ್ಕಳಿಗೂ ಪರಿಪೂರ್ಣ ನಿಷ್ಠೆಯಿಂದ ಜಮಾತಿನೊಂದಿಗೆ ಸಂಬಂಧವಿರಿಸಲು ಸೌಭಾಗ್ಯ ನೀಡಲಿ. ಮುಂದಿನ ಜನಾಜಾ ಫ್ಯಾಕ್ಟರಿ ಏರಿಯಾದ ಮೊಹಮ್ಮದ್ ಇಸ್ಮಾಯಿಲ್ ಸಾಹೇಬರ ಮಗನಾದ ಸನ್ಮಾನ್ಯ ಮುರಬ್ಬಿ ಹಬೀಬ್ ಅಹಮದ್ ಸಾಹೇಬರದಾಗಿದೆ. ಇವರು ರಬೋದವರಾಗಿದ್ದಾರೆ. ಡಿಸೆಂಬರ್ 25ಕ್ಕೆ ಇಸ್ಲಾಮಾಬಾದ್ನಲ್ಲಿ ಹೃದಯಾಘಾತ ನಿಮಿತ್ತ 64ನೇ ವಯಸ್ಸಿನಲ್ಲಿ ನಿಧನರಾದರು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. 1979ರಲ್ಲಿ ಜಾಮದಿಂದ ತೇರ್ಗಡೆ ಆದರು. ಅನಂತರ ಅವರಿಗೆ ಪಾಕಿಸ್ತಾನದ ಹಲವು ಜಿಲ್ಲೆಗಳಲ್ಲಿ ಕೆಲಸ ಮಾಡಲು ಸೌಭಾಗ್ಯ ಲಭಿಸಿತ್ತು. 1989ರಿಂದ 2003 ತನಕ ನೈಜೀರಿಯಾದಲ್ಲಿ ಸೇವೆ ಸಲ್ಲಿಸುವ ಸೌಭಾಗ್ಯವನ್ನು ಪಡೆದರು. ಆ ಸಂದರ್ಭದಲ್ಲಿ 1998 ಸೆಪ್ಟೆಂಬರ್ನಿಂದ ಅಕ್ಟೋಬರ್ 2000 ತನಕ ಅಮೀರ್ ಮತ್ತು ಮಿಷನರಿ ಇನ್ಚಾರ್ಜ್ ನೈಜೀರಿಯಾ ಸಹ ಆಗಿದ್ದರು. ವಿನಯ ಮತ್ತು ವಿಧೇಯತ್ವದೊಂದಿಗೆ ಸೇವೆ ಸಲ್ಲಿಸುತ್ತಿದ್ದರು. ಆಫೀಸ್ ಕೆಲಸಗಳಲ್ಲದೆ ಮೊಹಲ್ಲದ ತರಬೇತಿ ಪರವಾದ ಕೆಲಸಗಳು ಸಹ ಬಹಳ ಉತ್ತಮವಾಗಿ ಮಾಡುತ್ತಿದ್ದರು. ದಿವಂಗತರು ತನ್ನ ಪತ್ನಿಯನ್ನಲ್ಲದೆ 3 ಪುತ್ರಿಯರನ್ನು 2 ಪುತ್ರರನ್ನು ಅಗಲಿರುವರು. ಅಲ್ಲಾಹನು ಅವರೊಂದಿಗೆ ಮಗ್ಫಿರತ್ ಮತ್ತು ಕಾರುಣ್ಯದಿಂದ ವರ್ತಿಸಲಿ, ಅವರ ಮಕ್ಕಳಿಗೂ ನಿಷ್ಠೆಯಿಂದ ಜಮಾತಿನೊಂದಿಗೆ ನೆಲೆ ನಿಲ್ಲಲು ಸೌಭಾಗ್ಯ ನೀಡಲಿ. ಮುಂದಿನ ಜನಾಜಾ ಸನ್ಮಾನ್ಯ ಬದರುಜ್ಜಮಾನ್ ಸಾಹೇಬರದ್ದಾಗಿದೆ. ಅವರು ಕೆಲವು ಕಾಲದಿಂದ ಯುಕೆಯ ವಕಾಲತ್ ಮಾಲ್ ಆಫೀಸ್ನಲ್ಲಿ ಉದ್ಯೋಗಿಯಾಗಿದ್ದರು. ಜನವರಿ 3ರಂದು ದೇವವಿಧಿ ಪ್ರಕಾರ ನಿಧನರಾದರು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ಅತ್ಯಂತ ಪ್ರಾಮಾಣಿಕ ಮತ್ತು ಪರಿಶ್ರಮಿ ಉದ್ಯೋಗಿಯಾಗಿದ್ದರು. 1944ರಲ್ಲಿ ಅಮೃತ್ಸರ್ನಲ್ಲಿ ಅಹ್ಮದಿ ಕುಟುಂಬದಲ್ಲಿ ಹುಟ್ಟಿದ್ದರು. ಗವರ್ಮೆಂಟ್ ಸರ್ವಿಸ್ ಮಾಡುತ್ತಿದ್ದ ಕಾಲದಲ್ಲಿ ಕೊಯ್ಟಾ ಜಿಲ್ಲೆಯ ಕಾಯಿದ್ ಎಂಬ ನೆಲೆಯಲ್ಲಿ ಸೇವೆ ಸಲ್ಲಿಸಲು ಸೌಭಾಗ್ಯ ಪಡೆದಿದ್ದರು. ಅನಂತರ ಅನ್ಸಾರುಲ್ಲಾ ಬಲೂಚಿಸ್ತಾನದ ನಾಜಿಮ್ ಸಹ ಆಗಿದ್ದರು. 1986ರಲ್ಲಿ ಅವರ ವಿರುದ್ಧ ಜಮಾತಿನ ಹೆಸರಲ್ಲಿ ಕೇಸ್ ನಡೆಸಲಾಯಿತು. ಇದರ ಕಾರಣದಿಂದ ಅಲ್ಲಾಹನ ಮಾರ್ಗದಲ್ಲಿ ಸೆರೆಯಾಳು ಸಹ ಆಗಿದ್ದರು. 1995ರಿಂದ 1999 ತನಕ ವಕಾಲತ್ ಮಾಲ್ ಅವ್ವಲ್ ರಬೋದಲ್ಲಿ ಕೆಲಸ ಸಲ್ಲಿಸಿದರು. ಅನಂತರ ಲಂಡನ್ಗೆ ಬಂದಾಗ ರಕೀಂ ಪ್ರೆಸ್ನಲ್ಲಿ ಮತ್ತು 17 ವರ್ಷಗಳ ವಕಾಲತ್ ಮಾಲ್ ಮತ್ತು ಅಡಿಷನಲ್ ವಕಾಲತ್ ಮಾಲ್ ಲಂಡನ್ನಲ್ಲಿ ಸೇವೆ ಸಲ್ಲಿಸುವ ಸೌಭಾಗ್ಯವನ್ನು ಪಡೆದರು. ಅಲ್ಲಾಹನು ಅವರೊಂದಿಗೆ ಮಗ್ಫಿರತ್ ಮತ್ತು ಕಾರುಣ್ಯದಿಂದ ವರ್ತಿಸಲಿ. ಮುಂದಿನ ಜನಾಜಾ ಜಮಾತಿನ ಮುರಬ್ಬಿಯಾದ ಮೌಲವಿ ಮೊಹಮ್ಮದ್ ಅಹ್ಮದ್ ನಹೀಂ ಸಾಹೇಬರ ಮಗನಾದ ಸನ್ಮಾನ್ಯ ಮನ್ಸೂರ್ ಅಹ್ಮದ್ ತಹಸೀನ್ ಸಾಹೇಬರದ್ದಾಗಿದೆ. ಅವರು ರಬ್ವಾದ ನಜಾರತ್ ಉಮರೇ ಆಮದ ಇಹ್ತಿಸಾಬ್ ವಿಭಾಗದ ಉದ್ಯೋಗಿಯಾಗಿದ್ದರು. ಇಲ್ಲಿ ಲಂಡನ್ನಲ್ಲಿ ತನ್ನ ಮಗನ ಬಳಿಗೆ ಬಂದಿದ್ದರು. ಡಿಸೆಂಬರ್ 3ರಂದು 70ನೇ ವಯಸ್ಸಿನಲ್ಲಿ ನಿಧನರಾದರು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ಅವರು ಜೀವಿತದ 25 ವರ್ಷಗಳು ದೀನಿನ ಸೇವೆಗಾಗಿ ಜಮಾತಿನ ಉದ್ಯೋಗಿ ಎಂಬ ನೆಲೆಯಲ್ಲಿ ಹಲವು ಆಫೀಸುಗಳಲ್ಲಿ ಸೇವೆ ಸಲ್ಲಿಸಲು ಸೌಭಾಗ್ಯ ಪಡೆದರು. ಅತ್ಯಂತ ಉನ್ನತ ಮಟ್ಟದ ಸ್ನೇಹಮಯಿ, ಧರ್ಮಿಷ್ಠ ಮತ್ತು ಕೃಪಾಳು ವ್ಯಕ್ತಿಯಾಗಿದ್ದರು. ಖಿಲಾಫತ್ನೊಂದಿಗೆ ಅಪರಿಮಿತವಾದ ಪ್ರೀತಿಯನ್ನು ಹೊಂದಿದ್ದರು. ಇತರರನ್ನು ಇದರ ಬಗ್ಗೆ ಉಪದೇಶಿಸುತ್ತಿದ್ದರು. ಸಹನ ಮತ್ತು ತಾಳ್ಮೆಯಿಂದ ಸಮಸ್ಯೆಯನ್ನು ಪರಿಹರಿಸುತ್ತಿದ್ದರು. ಸಾಮಾನ್ಯವಾಗಿ ಕ್ಲಿಷ್ಟಕರವಾದ ಸಮಸ್ಯೆಗಳನ್ನು ಅವರಿಗೆ ಒಪ್ಪಿಸಲಾಗುತ್ತಿತ್ತು. ಕೆಲವು ಸಂದರ್ಭಗಳಲ್ಲಿ ಇರುಪಕ್ಷದವರು ಕೋಪ ಮತ್ತು ಆವೇಶದೊಂದಿಗೆ ಆಫೀಸಿಗೆ ಬರುತ್ತಿದ್ದರು. ಆದರೆ ಅವರ ಪ್ರೀತಿ ಮತ್ತು ಸ್ನೇಹದ ವರ್ತನೆಯನ್ನು ಕಂಡು ಬಂದವರು ತಮ್ಮ ಕೋಪವನ್ನು ಹತೋಟಿಯಲ್ಲಿಡುತ್ತಿದ್ದರು. ಅನಂತರ ಅವರು ಸಮಸ್ಯೆಯನ್ನು ಬಗೆಹರಿಸುತ್ತಿದ್ದರು. ಜಮಾತಿನ ಸೇವೆ ಬಗ್ಗೆ ಅವರಿಗೆ ಇದ್ದ ಆವೇಶದ ಬಗ್ಗೆ ಅವರ ಪತ್ನಿ ಹೀಗೆ ಬರೆದಿರುವರು. ಅವರ ಮಗಳಾದ ಡಾಕ್ಟರ್ ಫಾರಿಯಾ ಮನ್ಸೂರ್ನ ವಲೀಮದ ಆಮಂತ್ರಣದ ದಿನ ಬೆಳಿಗ್ಗೆ ತಯಾರಾಗಿ ಆಫೀಸಿಗೆ ಹೋಗಲು ತಯಾರಾದಾಗ ನಾನು ಹೇಳಿದೆ, ಮದುವೆ ಮನೆಯಾಗಿದೆ, ಇಂದು ರಜೆ ಮಾಡಿರಿ. ಅವರು ಅದಕ್ಕೆ ಹೀಗೆ ಉತ್ತರಿಸಿದರು, ಔತಣದ ಸಮಯ 2 ಗಂಟೆ ಆಗಿದೆ, ಸಮಯವನ್ನು ಏಕೆ ವ್ಯರ್ಥ ಮಾಡಬೇಕು? ನಾನೀಗ ಆಫೀಸಿಗೆ ಹೋಗುತ್ತೇನೆ, ಸಮಯವಾಗುವಾಗ ಬರುವೆನು. ಉನ್ನತ ಆಫೀಸರೊಂದಿಗೆ ಗೌರವಾದರದೊಂದಿಗೆ ವರ್ತಿಸುತ್ತಿದ್ದರು. ಯಾವುದಾದರೂ ವಿಷಯದಲ್ಲಿ ಭಿನ್ನಾಭಿಪ್ರಾಯವಿರುವುದಾದರೆ ಗೌರವವನ್ನು ಗಮನದಲ್ಲಿಟ್ಟುಕೊಂಡು ಸದಾ ತಮ್ಮ ಅಭಿಪ್ರಾಯವನ್ನು ಮುಂದುವರಿಸುತ್ತಿದ್ದರು. ದಿವಂಗತರು ತನ್ನ ಪತ್ನಿಯಾದ ರುಕ್ಷಂದಾ ಸಾಹಿಬಾ 2 ಪುತ್ರರನ್ನು ಮತ್ತು ಪುತ್ರಿಯರನ್ನು ಅಗಲಿರುವರು. ಅಲ್ಲಾಹ ಅವರೊಂದಿಗೆ ಮಗ್ಫಿರತ್ ಮತ್ತು ಕಾರುಣ್ಯದಿಂದ ವರ್ತಿಸಲಿ. ಚಿಕ್ಕಂದಿನಿಂದ ನನಗೆ ಅವರ ಪರಿಚಯವಿದೆ. ನನ್ನೊಂದಿಗೆ ಕಲಿಯುತ್ತಿದ್ದರು. ಅವರಲ್ಲಿ ಬಹಳ ಸಭ್ಯತೆಯಿತ್ತು.
ಮತ್ತು ಹಸನ್ಮುಖದ ಸ್ವಭಾವವನ್ನು ಹೊಂದಿದ್ದರು. ಎಂದಿಗೂ ಕೋಪಗೊಳ್ಳುತ್ತಿರಲಿಲ್ಲ, ಎಂದಿಗೂ ಜಗಳವಾಡುತ್ತಿರಲಿಲ್ಲ. ಈ ಸ್ವಭಾವಗುಣ ಅವರೊಳಗೆ ಕೊನೆಯ ತನಕವಿತ್ತು. ಇದೇ ಕಾರಣದಿಂದ ಅವರು ಜನರ ನಡುವೆ ರಾಜಿ ಮಾಡಿಸುವ ಮುಖ್ಯವಾದ ಪಾತ್ರವನ್ನು ನಿರ್ವಹಿಸುತ್ತಿದ್ದರು. ಮುಂದಿನ ಜನಾಜಾ ತಂಜಾನಿಯಾದ ಡಾಕ್ಟರ್ ಐದಿ ಇಬ್ರಾಹಿಂ ಮವಾಂಗ ಸಾಹೇಬ್ರದ್ದಾಗಿದೆ. ಡಿಸೆಂಬರ್ 9ರಂದು 73ನೇ ವಯಸ್ಸಿನಲ್ಲಿ ನಿಧನರಾದರು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ಮೆಡಿಕಲ್ ವಿಭಾಗದಲ್ಲಿ ಮಕ್ರೀರಾ ಯೂನಿವರ್ಸಿಟಿ ಯುಗಾಂಡದಲ್ಲಿ ದಾಖಲಾದರು. ಅಲ್ಲಾಹನ ಅನುಗ್ರಹದಿಂದ ಈಸ್ಟ್ ಆಫ್ರಿಕಾದ ಮೊದಲ ಲೋಕಲ್ ಅಹ್ಮದಿ ಡಾಕ್ಟರ್ ಆಗುವ ಗೌರವವನ್ನು ಪಡೆದರು. ಡಾಕ್ಟರ್ ಸಾಹೇಬರಿಗೆ ಯೌವನದಲ್ಲೇ ಬಯತ್ ಮಾಡುವ ಸೌಭಾಗ್ಯ ಲಭಿಸಿತು. ಸ್ಕೂಲಿನ ಕಾಲದಲ್ಲೇ ಧಾರ್ಮಿಕ ವಿಷಯಗಳ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದರು. ನಾಮಧಾರಿಗಳಾದ ಇಸ್ಲಾಮಿನ ಪಂಡಿತರ ಕಡೆಯಿಂದ ಜಮಾತಿನ ಮೇಲೆ ಆಗುತ್ತಿದ್ದ ಅಸಂಖ್ಯ ಆಕ್ಷೇಪಗಳ ಕಾರಣದಿಂದ ಅವರ ಹೃದಯದಲ್ಲಿ ಜಮಾತಿನ ಬಗ್ಗೆ ಅರಿಯುವ ಆಸಕ್ತಿ ಉಂಟಾಗಿತ್ತು. ಅದೇ ಕಾಲದಲ್ಲಿ ಅವರು ಮೊಬಲಿಗರಾದ ಶೇಖ್ ಅಬುಲ್ ತಾಲಿಬ್ ಸಾಂದಿ ಸಾಹೇಬರನ್ನು ಭೇಟಿಯಾದರು. ಅವರು ಅವರ ಸಂಬಂಧಿಕರು ಸಹ ಆಗಿದ್ದರು. ಅವರೊಡನೆ ಈ ಆಕ್ಷೇಪಗಳ ಬಗ್ಗೆ ಮಾತುಕತೆ ನಡೆಸಿದಾಗ ಶೇಖ್ ಸಾಹೇಬರು ವಿಶದವಾಗಿ ಆಧಾರರಹಿತವಾದ ಆರೋಪಗಳಿಗೆ ಉತ್ತರಗಳನ್ನು ಕೊಟ್ಟರು ಮತ್ತು ಅಹ್ಮದಿ ಜಮಾತಿನ ಕಡೆಯಿಂದ ಪ್ರಕಟಿಸಲಾದ ಸ್ವಾಹಿಲಿ ಭಾಷೆಯ ತರ್ಜುಮತುಲ್ ಕುರಾನ್ ಮತ್ತು ಇತರ ಪುಸ್ತಕಗಳನ್ನು ಕೊಟ್ಟರು. ಈ ಪುಸ್ತಕಗಳನ್ನು ಓದಿದ ನಂತರ ಡಾಕ್ಟರ್ ಸಾಹೇಬರು ಬಯತ್ ಮಾಡಿದರು. ಅಲ್ಲಾಹನ ಅನುಗ್ರಹದಿಂದ ಅವರು ತಮ್ಮ ಬಯತ್ತಿನ ಪ್ರತಿಜ್ಞೆಯನ್ನು ಕೊನೆಯುಸಿರು ತನಕ ಪೂರೈಸಿದರು. ಯಾವಾಗಲೂ ಪ್ರತಿಯೊಂದು ವಿಭಾಗದ ಜನರಿಗೆ ಇಸ್ಲಾಂ ಮತ್ತು ಅಹ್ಮದಿಯತ್ತಿನ ಸಂದೇಶವನ್ನು ತಲುಪಿಸುವುದರಲ್ಲಿ ಮಗನರಾಗಿದ್ದರು. ತಬ್ಲೀಗಾಗಿ ಅವರ ಹೃದಯದಲ್ಲಿ ಒಂದು ಆವೇಶವಿತ್ತು. ಅದರಿಂದ ಅವರು ಅಹ್ಮದಿಯರು ಮತ್ತು ಅಹ್ಮದಿಯತರ ನಡೆಯಲ್ಲಿ ಪರಿಚಿತರಾಗಿದ್ದರು. ಹೆಚ್ಚಾಗಿ ತಮ್ಮ ಬ್ಯಾಗಿನಲ್ಲಿ ಜಮಾತಿನ ಪುಸ್ತಕಗಳನ್ನು ಮತ್ತು ನಿಯತಕಾಲಿಕೆಗಳನ್ನು ಇಟ್ಟುಕೊಂಡು ಮಾರುಕಟ್ಟೆಗೆ ಹೋಗಿ ಮಾರುತ್ತಿದ್ದರು. ನೀವು ಡಾಕ್ಟರ್ ಆಗಿದ್ದುಕೊಂಡು ಪುಸ್ತಕಗಳನ್ನು ಏಕೆ ಮಾರಾಟ ಮಾಡುತ್ತಿದ್ದೀರಿ ಎಂದು ಜನರು ಕೇಳುತ್ತಿದ್ದರು. ಅದಕ್ಕೆ ಅವರು ಬಹಳ ಉತ್ತಮ ರೀತಿಯಲ್ಲಿ ಹೀಗೆ ಉತ್ತರಿಸುತ್ತಿದ್ದರು: ನಾನು ಆಸ್ಪತ್ರೆಯಲ್ಲಿರುವಾಗ ಶರೀರದ ಚಿಕಿತ್ಸೆ ನಡೆಸುತ್ತೇನೆ, ಈಗ ನಾನು ಆತ್ಮದ ಚಿಕಿತ್ಸೆ ನಡೆಸುತ್ತಿದ್ದೇನೆ. ಈ ಎರಡೂ ಕಾರ್ಯಗಳನ್ನು ಬೇರ್ಪಡಿಸಲು ಮತ್ತು ಇವುಗಳಲ್ಲಿ ಒಂದನ್ನು ಅವಗಣಿಸಲು ಸಾಧ್ಯವಲ್ಲ. ಖಿಲಾಫತಿನೊಂದಿಗೆ ಅಪರಿಮಿತವಾದ ಪ್ರೀತಿ ಮತ್ತು ವಿಶ್ವಾಸದ ಸಂಬಂಧವನ್ನು ಹೊಂದಿದ್ದರು. ಮಕ್ಕಳನ್ನು ಇಸ್ಲಾಮಿಕವಾದ ರೀತಿಯಲ್ಲಿ ಪಾಲನೆ ಪೋಷಣೆ ಮಾಡಿದ್ದರು. ಶಿಕ್ಷಣ ಮತ್ತು ತರಬೇತಿ ಕಡೆಗೆ ವಿಶೇಷವಾದ ಗಮನ ವಹಿಸಿದ್ದರು. ಮಕ್ಕಳೊಂದಿಗೆ ಮನೆಯಲ್ಲಿ ಜಮಾತಾದ ನಮಾಜಿನ ವ್ಯವಸ್ಥೆಯನ್ನು ಸಹ ಮಾಡಿದ್ದರು. ಮನೆಯಲ್ಲಿ ಒಂದು ಲೈಬ್ರರಿಯನ್ನು ಸಹ ಮಾಡಿದ್ದರು. ಅದರಲ್ಲಿ ವಿದ್ಯೆಯ ಇತರ ಪುಸ್ತಕಗಳೊಂದಿಗೆ ಜಮಾತಿನ ಪುಸ್ತಕಗಳನ್ನು ಸಹ ಇರಿಸಿದ್ದರು. ತನ್ನ ಮಕ್ಕಳು ಅಹ್ಮದಿಯತ್ ಅಥವಾ ನೈಜ ಇಸ್ಲಾಮಿನಲ್ಲಿ ನೆಲೆನಿಲ್ಲುವಂತಾಗಲು ಸ್ವತಃ ದುವಾ ಮಾಡುತ್ತಿದ್ದರು ಮತ್ತು ಇತರರೊಡನೆ ದುವಾ ಮಾಡಲು ಹೇಳುತ್ತಿದ್ದರು. ಜಮಾತಿನೊಂದಿಗೆ ಸೇರಿಕೊಂಡಿದ್ದರು. ಅವರ ಎಲ್ಲ ಮಕ್ಕಳು ಸಹ ಜಮಾತಿನೊಂದಿಗೆ ಸೇರಿಕೊಂಡಿರುವರು. ಮಕ್ಕಳು ಸಹ ತಂದೆಯ ಹಾಗೆ ಉತ್ತಮ ಸ್ವಭಾವವನ್ನು ಹೊಂದಿರುವರು. ಅಲ್ಲಾಹನ ಅವರನ್ನು ಯಾವಾಗಲೂ ಜಮಾತಿನೊಂದಿಗೆ ಸೇರಿಸಿ ಇರಿಸಲಿ. ಅವರ ತಂದೆಯ ದುವಾ ಮತ್ತು ಉತ್ತಮ ಅಭಿಲಾಷೆಗಳನ್ನು ಪೂರೈಸುವವರಾಗಲಿ. ಡಾಕ್ಟರ್ ಸಾಹೇಬರೊಂದಿಗೆ ಮಗ್ಫಿರತ್ ಮತ್ತು ಕಾರುಣ್ಯದಿಂದ ವರ್ತಿಸಲಿ. ಅಲ್ಲಾಹನ ಅವರ ಪದವಿಗಳನ್ನು ಉನ್ನತಗೊಳಿಸಲಿ. ಮುಂದಿನ ಜನಾಜಾ ಕಾದಿಯಾನಿನ ದರ್ವೇಶಾದ ದೀನ್ ಮೊಹಮ್ಮದ್ ಸಾಹಿಬ್ ನಂಗ್ಲಿಯ ಪತ್ನಿಯಾದ ಸನ್ಮಾನ್ಯ ಸುಗ್ರಾ ಬೇಗಂ ಸಾಹೇಬ್ರದ್ದಾಗಿದೆ. ಜನವರಿ 6ರಂದು 85ನೇ ವಯಸ್ಸಿನಲ್ಲಿ ನಿಧನರಾದರು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ಅವರು ಹಜರತ್ ಮಸೀಮುಲ್ ಇಸ್ಲಾಮರ ಸಹಾಬಿಯಾದ ಹಜರತ್ ಹಕೀಮ್ ಮೊಹಮ್ಮದ್ ರಂಜಾನ್ ಸಾಹಿಬ್ ರಜಿಯಲ್ಲಾಹುರ ಮಗಳಾಗಿದ್ದರು. ಉಪವಾಸ ಮತ್ತು ನಮಾಜನ್ನು ನಿರ್ವಹಿಸುವವರು, ನಿಯತವಾಗಿ ತಹಜುದ್ ನಮಾಜ್ ಅನುಷ್ಠಿಸುವವರು ಆಗಿದ್ದರು. ಅತಿ ಸತ್ಕಾರಿ, ಸಹನೆ ಹೊಂದಿರುವವರು, ಕೃತಜ್ಞತೆ ಉಳ್ಳವರು, ಪರಿಶ್ರಮಿ, ಸಹಾನುಭೂತಿಯುಳ್ಳವರು ಮತ್ತು ಇತರ ಹಲವು ಉತ್ತಮ ಸ್ವಭಾವಗಳನ್ನು ಹೊಂದಿದ್ದವರು ಆಗಿದ್ದ ಸಾತ್ವಿಕ ಸ್ತ್ರೀಯಾಗಿದ್ದರು. ಖಿಲಾಫತಿನೊಂದಿಗೆ ಅಪರಿಮಿತವಾದ ಸಂಬಂಧವನ್ನು ಹೊಂದಿದ್ದರು. ಹಲವು ವರ್ಷಗಳ ತನಕ ಲಜ್ನಾ ಇಮಾಯಿಲ್ಲಾದಲ್ಲಿ ಸೆಕ್ರೆಟರಿ ಖಿದ್ಮತೆ ಖಲ್ಕ್ ಎಂಬ ನೆಲೆಯಲ್ಲಿ ಸೇವೆ ಸಲ್ಲಿಸಲು ಸೌಭಾಗ್ಯ ಪಡೆದರು. ದಿವಂಗತರು ಮೂಸಿಯಾಗಿದ್ದರು. ದಿವಂಗತರು ಇಬ್ಬರು ಪುತ್ರಿಯರನ್ನು ಅಗಲಿರುವರು. ಒಬ್ಬ ಮಗನಾದ ಬಶೀರುದ್ದೀನ್ ಸಾಹೇಬರಿಗೆ 40 ವರ್ಷಗಳ ಕಾಲ ಅವರ ಸೇವೆ ಮಾಡಲು ಸೌಭಾಗ್ಯ ಪಡೆದಿದ್ದರು. ಮತ್ತೊಬ್ಬ ಮಗನಾದ ಮುನೀರುದ್ದೀನ್ ಸಾಹೇಬರು ಈಗ ಕಾದ್ಯಾನಿನ ತಾಮೀರಾತ್ ವಿಭಾಗದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅಲ್ಲಾಹನ ದಿವಂಗತರೊಂದಿಗೆ ಮಗ್ಫಿರತ್ ಮತ್ತು ಕಾರುಣ್ಯದಿಂದ ವರ್ತಿಸಲಿ. ಅವರ ಮಕ್ಕಳಿಗೂ ಅವರ ಒಳಿತುಗಳ ಪ್ರಕಾರ ನಡೆಯಲು ಸೌಭಾಗ್ಯ ನೀಡಲಿ. ಮುಂದಿನ ಜನಾಜಾ ಸನ್ಮಾನ್ಯ ಚೌಧರಿ ಕರಾಮತುಲ್ಲಾ ಸಾಹೇಬ್ರದ್ದಾಗಿದೆ. ಡಿಸೆಂಬರ್ 26ರಂದು 95ನೇ ವಯಸ್ಸಿನಲ್ಲಿ ನಿಧನರಾದರು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ದಿವಂಗತರು ಹಜರತ್ ಮಸೀಮುಲ್ ಇಸ್ಲಾಮರ ಸಹಾಬಿಯಾದ ಹಜರತ್ ಚೌಧರಿ ಶಾಹದೀನ್ ಸಾಹಿಬ್ ಆಫ್ ಗಟ್ಯಾಳಿರವರ ಮೊಮ್ಮಗರಾಗಿದ್ದರು. ಹಜರತ್ ಮಸೀಮುಲ್ ಇಸ್ಲಾಂ ಸಿಯಾಲ್ಕೋಟಿಗೆ ಹೋದಾಗ ಆ ಸಹಾಬಿಗೆ ಬಯತ್ ಮಾಡುವ ಸೌಭಾಗ್ಯ ಸಿಕ್ಕಿತ್ತು. ದಿವಂಗತರು ಸಭ್ಯ, ಬಹಳ ಸ್ನೇಹಮಯಿ, ಬಡವರಿಗೆ ನೆರವು ನೀಡುವ, ನಿರ್ಗತಿಕರನ್ನು ಸಹಾಯ ಮಾಡುವ ಮತ್ತು ಎಲ್ಲ ಅವಸ್ಥೆಯಲ್ಲೂ ಅಲ್ಲಾಹನಿಗೆ ಕೃತಜ್ಞತೆ ಅರ್ಪಿಸುವ ಒಬ್ಬ ನಿಷ್ಠಾವಂತ ವ್ಯಕ್ತಿಯಾಗಿದ್ದರು. ಅವರ ಮಗನಾದ ಸುಹೇಲ್ ಸಾಹೇಬ್ ಬರೆಯುತ್ತಾರೆ, ಅವರಲ್ಲಿ ಅತಿಥಿ ಸತ್ಕಾರದ ಗುಣ ವಿಶೇಷವಾಗಿತ್ತು. ವಕ್ಫೆ ಜಿಂದಗಿಯಾದವರು ಜಮಾತಿನ ಪರ್ಯಟನೆಗೆ ಸಂಬಂಧಿಸಿ ಬದಿಯನ್ಸಂದಿಗೆ ಬರುತ್ತಿದ್ದಾಗ ಅವರ ಅತಿಥಿ ಸತ್ಕಾರದ ಗುಣ ವಿಶೇಷವಾಗಿ ಕಾಣಬಹುದಾಗಿತ್ತು. ಅವರಿಗೆ ಫುರ್ಖಾನ್ ಫೋರ್ಸ್ನಲ್ಲಿ ಸೇವೆ ಸಲ್ಲಿಸಲು ಸೌಭಾಗ್ಯ ಸಿಕ್ಕಿತ್ತು. 1983ರಿಂದ 2018ರ ತನಕ ಅಲ್ ಫಜಲ್ ಇಂಟರ್ನ್ಯಾಷನಲ್ ಆಫೀಸ್ನಲ್ಲಿ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸುತ್ತಿದ್ದರು. ತನ್ನ ಮನೆಯನ್ನು ಆರಂಭದಿಂದಲೇ ಜಮಾತಿನ ಫಂಕ್ಷನ್ಗಾಗಿ ಸಮರ್ಪಿಸಿದ್ದರು. ಈಗಿನ ಮನೆಯ ಒಂದು ಭಾಗವನ್ನು ನಮಾಜ್ ಸೆಂಟರ್ ಎಂಬ ನೆಲೆಯಲ್ಲಿ ನಿರ್ಮಿಸಿದ್ದಾರೆ. ಅವರಿಗೆ ಪುತ್ರಿಯರು ಮತ್ತು ಪುತ್ರರು ಸಹ ಇದ್ದಾರೆ. ಅವರು ಸಹ ಜಮಾತಿನ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರ ಮೊಮ್ಮಕ್ಕಳಲ್ಲಿ ಒಬ್ಬ ಮೊಮ್ಮಗನಾದ ಫರ್ಹಾದ್ ಅಹಮದ್ UK
ಪ್ರೆಸ್ ಆ್ಯಂಡ್ ಮೀಡಿಯಾದಲ್ಲಿ ಜಮಾತಿನ ಮುರಬ್ಬಿಯಾಗಿರುವರು. ಅಲ್ಲಾಹನ ದಿವಂಗತರೊಂದಿಗೆ ಮಗ್ಫಿರತ್ ಮತ್ತು ಕಾರುಣ್ಯದಿಂದ ವರ್ತಿಸಲಿ. ಅವರ ಮಕ್ಕಳಿಗೂ ಅವರ ಸಂತಾನ ಪರಂಪರೆಗೂ ಅವರ ಸತ್ಕರ್ಮಗಳನ್ನು ಜಾರಿಯಲ್ಲಿರಿಸಲು ಸೌಭಾಗ್ಯ ನೀಡಲಿ. ಮುಂದಿನ ಜನಾಜಾ ಜರ್ಮನಿಯ ಚೌಧರಿ ಮುನವ್ವರ್ ಅಹ್ಮದ್ ಖಾಲಿದ್ ಸಾಹೇಬರದ್ದಾಗಿದೆ. ಆಗಸ್ಟ್ 20ಗೆ 88ನೇ ವಯಸ್ಸಿನಲ್ಲಿ ನಿಧನರಾದರು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ದಿವಂಗತರಿಗೆ ಜಮಾತಿನ ವ್ಯವಸ್ಥೆಯೊಂದಿಗೆ ಆಳವಾದ ಸಂಬಂಧವಿತ್ತು. ತಬ್ಲೀಗ್ ಮತ್ತು ತರಬೇತಿ ಕೆಲಸಗಳಲ್ಲಿ ಪೂರ್ಣವಾಗಿ ಭಾಗವಹಿಸುತ್ತಿದ್ದರು. ಜರ್ಮನಿಯಲ್ಲಿ ವಿವಿಧ ಸಮಯಗಳಲ್ಲಿ ಸದರ್ ಮತ್ತು ಜನರಲ್ ಸೆಕ್ರೆಟರಿಯ ಮನೆಯಲ್ಲಿ ಸೇವೆ ಸಲ್ಲಿಸುವ ಸೌಭಾಗ್ಯವನ್ನು ಪಡೆದಿದ್ದರು. ಅನ್ಸಾರುಲ್ಲಾದಲ್ಲೂ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುವ ಸೌಭಾಗ್ಯವನ್ನು ಪಡೆದಿದ್ದರು. ಅದಲ್ಲದೆ ಅವರು ಪಾಕಿಸ್ತಾನದಲ್ಲಿದ್ದಾಗ ಅವರಿಗೆ ಅಲ್ಲಿ ತೆಹರೀಕ್ ಜದೀದನ ಭೂಸೊತ್ತುಗಳ ಮ್ಯಾನೇಜರ್ ಎಂಬ ನೆಲೆಯಲ್ಲಿ ಸೇವೆ ಸಲ್ಲಿಸುವ ಸೌಭಾಗ್ಯ ಸಿಕ್ಕಿತ್ತು. ಖಿಲಾಫತಿನೊಂದಿಗೆ ಆಳವಾದ ಮತ್ತು ನಿಷ್ಠೆಯ ಸಂಬಂಧವನ್ನು ಹೊಂದಿದ್ದರು. ದಿವಂಗತರು ಮೂಸಿಯಾಗಿದ್ದರು. ದಿವಂಗತರು ಪತ್ನಿಯನ್ನಲ್ಲದೆ 5 ಪುತ್ರರನ್ನು ಮತ್ತು 6 ಪುತ್ರಿಯರನ್ನು ಆಗಲಿರುವರು. ಮುಂದಿನ ಜನಾಜಾ ಬಾಂಗ್ಲಾದೇಶದ ನಿವೃತ್ತ ಮೊಬಿಲಿಗರಾದ ಅಹ್ಮದ್ ಸಾದಿಕ್ ತಾಹಿರ್ ಮಹಮೂದರ ಪತ್ನಿಯಾದ ನಸೀರಾ ಬೇಗಮರದ್ದಾಗಿದೆ. ನವೆಂಬರ್ 27ರಂದು ನಿಧನರಾದರು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ದಿವಂಗತರು ಮಾಜಿ ನ್ಯಾಷನಲ್ ಅಮೀರ್ ಆದ ಸನ್ಮಾನ್ಯ ಮೌಲವಿ ಮೊಹಮ್ಮದ್ ಸಾದಿಕ್ ಸಾಹೇಬರ ಮಗಳಾಗಿದ್ದರು. ದಿವಂಗತರು ಉಪವಾಸ ಮತ್ತು ನಮಾಜನ್ನು ನಿತ್ಯವಾಗಿ ಅನುಷ್ಠಿಸುವವರಾಗಿದ್ದರು. ಅತಿಥಿ ಸತ್ಕಾರಿ, ಸಹನೆ ಮತ್ತು ಕೃತಜ್ಞತೆಯುಳ್ಳ ಒಬ್ಬ ಸಾತ್ವಿಕ ಸ್ತ್ರೀಯಾಗಿದ್ದರು. ರಮಜಾನಿನಲ್ಲಿ ಯಾವಾಗಲೂ ಪವಿತ್ರ ಕುರಾನ್ ಓದಿ ಮುಗಿಸುತ್ತಿದ್ದರು. ಅದಲ್ಲದೆ ಹಲವಾರು ಸ್ವಭಾವ ವೈಶಿಷ್ಟ್ಯಗಳನ್ನು ಹೊಂದಿದ್ದರು. ಅಲ್ಲಾಹನು ಅವರೊಂದಿಗೆ ಕ್ಷಮೆ ಮತ್ತು ಕಾರುಣ್ಯದಿಂದ ವರ್ತಿಸಲಿ. ಮುಂದಿನ ಜನಾಜಾ ರಫಿಯುದ್ದೀನ್ ಭಟ್ ಸಾಹೇಬರದ್ದಾಗಿದೆ. ಇವರು ಡಿಸೆಂಬರ್ 6ರಂದು 92ನೇ ವಯಸ್ಸಿನಲ್ಲಿ ನಿಧನರಾದರು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ಅವರು ಹಜರತ್ ಮಸೀಮುಲ್ ಇಸ್ಲಾಮರ ಸಹಾಬಿಯಾದ ಹಜರತ್ ಮೌಲವಿ ಖೈರುದ್ದೀನ್ ಸಾಹೇಬರ ಮಗನಾಗಿದ್ದರು. ಅಲ್ಲಾಹನ ಅನುಗ್ರಹದಿಂದ ಯೌವನದಲ್ಲಿ ವಸಿಯತ್ ವ್ಯವಸ್ಥೆಯಲ್ಲಿ ಭಾಗಿಯಾಗುವ ಸೌಭಾಗ್ಯವನ್ನು ಪಡೆದಿದ್ದರು. ವಿವಿಧ ಸ್ಥಳಗಳಲ್ಲಿ ಜಮಾತಿನ ಸೇವೆ ಸಲ್ಲಿಸುವ ಸೌಭಾಗ್ಯವನ್ನು ಪಡೆದರು. ನೌರವಲ್ ಜಿಲ್ಲೆಯ ಬದೂ ಮಲ್ಹೆಯ ಸದರ್ ಜಮಾತ್ ಮತ್ತು ವಾಹಕೇನ್ ಹಲ್ಕದ ಸದರ್ ಮತ್ತು ಅಮೀರ್ ಆಗಿದ್ದರು. ಅಲ್ಲಾಹನ ಮಾರ್ಗದಲ್ಲಿ ಸರಿಯಾಳು ಆಗುವ ಸೌಭಾಗ್ಯವನ್ನು ಸಹ ಪಡೆದಿದ್ದರು. ಅಲ್ಲಾಹನ ದಿವಂಗತರೊಂದಿಗೆ ಮಗ್ಫಿರತ್ ಮತ್ತು ಕಾರಣದಿಂದ ವರ್ತಿಸಲಿ. ಅಲ್ಲಾಹನು ಎಲ್ಲಾ ದಿವಂಗತರ ಪದವಿಗಳನ್ನು ಉನ್ನತಗೊಳಿಸಲಿ. ತನ್ನ ಪ್ರಿಯರ ಸಾಮೀಪ್ಯದಲ್ಲಿ ಇರಿಸಲಿ. ನಮಾಜ್ ನಂತರ ಅವರ ಜನಾಜಾ ಗಾಯಬ್ ನಿರ್ವಹಿಸುವನು. ಅಲ್ಹಮ್ದುಲಿಲ್ಲಾಹ್ ನಹ್ಮದುಹು ವ ನಸ್ತഈನುಹು ವ ನಸ್ತಗ್ಫಿರುಹು ವ ನುಮಿನು ಬಿಹಿ ವ ನತವಕ್ಕಲು ಅಲೈಹಿ ವ ನಅೂಜು ಬಿಲ್ಲಾಹಿ ಮಿನ್ ಶುರೂರಿ ಅನ್ಫುಸಿನಾ ವ ಮಿನ್ ಸಯ್ಯಿಆತಿ ಅಅಮಾಲಿನಾ. ಮನ್ ಯಹ್ದಿಹಿಲ್ಲಾಹು ಫಲಾ ಮುದಿಲ್ಲ ಲಹು ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله. عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. اذكروا الله يذكركم وادعوه يستجب لكم ولذكر الله أكبر.